ಹಾಡುವಾಗ ನಾವು ಹಾಡುವ ಸಂಗೀತಗಳಲ್ಲಿ 246ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 246ನೇ ಸಂಗೀತ ಸುಕಾಲವೇ ಸುಕಾಲವೇ ಆನಂದ ದೇವ. ಹಾಗೆ ನಿಂತುಕೊಂಡಿರುವಾಗ ಆರಾಧನಾ ಕ್ರಮ ಪುಸ್ತಕ 123ನೇ ಪುಟವನ್ನು ಅನುಸರಿಸೋಣ. 123ನೇ ಪುಟ. ದೇವರನ್ನ ಆರಾಧಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನ ಕೊಂಡಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು?
ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಇಂತೆಂದನು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನೊಂದಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನಾವು ಕುಳಿತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನ, ಕೃತಜ್ಞತಾ ಸ್ತುತಿಯನ್ನ ನಿನಗೆ ಸಮರ್ಪಿಸಲು ನಿನ್ನ ಪಾದದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ, ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ, ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು, ಕಳೆದ ವಾರಗಳಲ್ಲಿ ನಮ್ಮ ತಂದೆಯಾದ ದೇವರ ವಿರುದ್ಧವಾಗಿ, ದೇವ ಸೇವಕರುಗಳ ವಿರುದ್ಧವಾಗಿ, ದೇವ ಜನರ ವಿರುದ್ಧವಾಗಿ ಮಾಡಿದಂತೆ ಎಲ್ಲಾ ರೀತಿಯಾದ ತಪ್ಪು ದೋಷಗಳನ್ನು ಸ್ವಲ್ಪ ಹೊತ್ತು ಜ್ಞಾಪಕಕ್ಕೆ ತಂದುಕೊಂಡು ಯಥಾರ್ಥವಾದಂಥ ಮನಸ್ಸಿನಿಂದ ತಂದೆಯಾದ ದೇವರ ಬಳಿಯಲ್ಲಿ ಅವೆಲ್ಲವುಗಳನ್ನ ನಾವು ಒಪ್ಪಿಕೊಳ್ಳೋಣ. ಪುಟದಲ್ಲಿರುವಂತಹ ಪಾಪದರಿಕೆಯನ್ನು ಒಟ್ಟಾಗಿ ಅರಿಕೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂಥ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನನ್ನ ದ್ರೋಹ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸಿ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರ. ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಣಭಿನ್ನಗಳನ್ನೆಲ್ಲ ಆರಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು. ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥಕ್ಕೂ ಸಹಾಯಕನಾಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮೆಲ್ಲರನ್ನ ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಈಗ ಮೊದಲನೆಯ ವಾಕ್ಯಪಾರಣವನ್ನು ನಾವು ಕೇಳಿಸಿಕೊಳ್ಳೋಣ.
ಈ ಸಬ್ಬತ್ ದಿನದ ಆರಾಧನೆಗಾಗಿ ಆರಿಸಿಕೊಂಡಿರುವ ವೇದ ಭಾಗವು ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ ವಚನಗಳು 5ರಿಂದ 8ರವರೆಗೆ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 6ನೇ ಅಧ್ಯಾಯ ವಚನಗಳು 5ರಿಂದ 8ರವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಆಗ ನಾನು, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ. ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ, ಇದು ನಿನ್ನ ತುಟಿಗಳಿಗೆ ತಗುಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ನಾವು ಕುಳಿತುಕೊಂಡೇ ಹಾಡುವ ಸ್ತುತಿಗೀತೆಯ ಪುಸ್ತಕದಲ್ಲಿ 143ನೇ ಗೀತೆಯನ್ನು ಹಾಡಿಕೊಳ್ಳೋಣ. 143ನೇ ಗೀತೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ.
ನಾವೆಲ್ಲರೂ ನಿಂತುಕೊಂಡು ಸುವಾರ್ತಾ ಪಾಠವನ್ನ ಕೇಳಿಸಿಕೊಳ್ಳೋಣ. ಈ ಸಬ್ಬತ್ತಿನಕ್ಕಾಗಿ ಆರಿಸಿಕೊಂಡಂತಹ ವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 16ನೇ ವಚನದವರೆಗೆ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 16ನೇ ವಚನದವರೆಗೆ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಎಂಬುದೇ. ಕ್ರಿಸ್ತನೇ ನಿಮಗೆ ಸ್ತೋತ್ರವು. ಕುಳಿತುಕೊಳ್ಳಿರಿ. ನಾವು ದೇವರ ವಾಕ್ಯ ಸಂದೇಶವನ್ನ ಕೇಳಿಸಿಕೊಳ್ಳೋದಕ್ಕೆ ಸಿದ್ಧವಾಗುವ ಹಾಗೆ ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ ಗೀತದ ಒಂದು ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ನಾವು ಚರಣದಿಂದ ಆರಂಭ ಮಾಡಿಕೊಳ್ಳೋಣ.
ಇಗೋ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದ್ರೂ ನನ್ನ ಶಬ್ದವನ್ನ ಕೇಳಿ ಬಾಗಿಲನ್ನ ತೆರೆದರೆ ನಾನು ಅವನ ಸಂಗಡ ಬಂದು ಊಟ ಮಾಡುವೆನು ಎಂಬುದಾಗಿ ಹೇಳಿದಂತ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ನಮ್ಮ ಹೃದಯವೆಂಬ ಬಾಗಿಲನ್ನ ತೆರೆದು ನಿನ್ನ ವಾಕ್ಯವೆಂಬ ಮೃಷ್ಟಾನ್ನವನ್ನ ತಿನ್ನುವುದಕ್ಕೋಸ್ಕರವಾಗಿ ಸಿದ್ಧವಾಗಿ ಕುಳಿತುಕೊಂಡಿದ್ದೇವೆ. ಹಾಡುವಂತೆ ನಾಲಿಗೆಯನ್ನ, ಕೇಳಿಸಿಕೊಳ್ಳುವಂತ ಪ್ರತಿಯೊಂದು ಕಿವಿಗಳನ್ನ ಮುಟ್ಟಿ ಬಲಪಡಿಸಿ ನಿಮ್ಮ ವಿಶೇಷವಾದಂತಹ ಆತ್ಮಿಕ ವರಗಳಿಂದ ನಮ್ಮನ್ನು ತುಂಬಿಸಿ ನಡೆಸಿದೆ ಎಂಬುದಾಗಿ ಯೇಸು ಸ್ವಾಮಿಯವರ ಮೊದಲ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ನಾನು ವಂದಿಸುವಂತನಾಗಿದ್ದೇನೆ. ಪ್ರಮುಖವಾಗಿ ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೇವಕರುಗಳ ಅಂದ್ರೆ ಸಭಾಪಾಲನಾ ಸಮಿತಿಯ ಒಂದು ಸೇವೆಗೋಸ್ಕರವಾಗಿ ಸೇವಕರುಗಳನ್ನ ಆರಿಸಿ ತೆಗೆದುಕೊಳ್ಳುವಂತ ಒಂದು ದಿವಸ. ಹಾಗಾಗಿ ನಮ್ಮ ಸಭೆಯೆಲ್ಲಾ ಸದಸ್ಯರುಗಳು ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧವಾಗಿದ್ದಾರೆ ಎಂಬುದಾಗಿ ನಾನು ನಂಬುವಂತನಾಗಿದ್ದೇನೆ. ಮಾತ್ರವಲ್ಲದೆ ಸೇವೆಗೋಸ್ಕರವಾಗಿ ಸಿದ್ಧಪಡಿಸಿಕೊಂಡಂತ ಜನರು ಕೂಡ ಆ ಒಂದು ವಿಚಾರದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧವಾಗಿ ಬಂದಿದ್ದಾರೆ ಎಂಬುದಾಗಿ ಕೂಡ ನಾನು ನೆನೆಸುವಂತವನಾಗಿದ್ದೇನೆ. ಅದರಿಂದ ಈ ಒಂದು ವಿಚಾರದಲ್ಲಿ ವಿಶೇಷವಾಗಿ ಸೇವೆ, ತಂದೆಯಾದ ದೇವರ ಒಂದು ಸೇವೆಗೋಸ್ಕರವಾಗಿ ನಾವು ಆರಿಸಲ್ಪಡುವಾಗ ಯಾವ ರೀತಿಯಾಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಈಗಾಗಲೇ ನಾವು 2-3 ವಾರಗಳಿಂದ ಅದನ್ನ ಕೇಳಿಸಿಕೊಂಡು ಬಂದಿದೆ. ಇವತ್ತಿನ ದಿವಸದಲ್ಲಿ ಒಂದು ಪ್ರಮುಖವಾದಂತಹ ಒಂದು ಭಾಗವನ್ನ ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವುದಕ್ಕೋಸ್ಕರವಾಗಿ ಸಿದ್ಧವಾಗಿದೆ. ಸಾಧಾರಣವಾಗಿ ದೇವರ ಸೇವೆ, ಯಾಕೆಂದ್ರೆ ಸೇವೆ ಎಂಬುದಾಗಿ ಹೇಳುವಾಗ ಮನುಷ್ಯರ ಸೇವೆ ಒಂದು ಉಂಟು, ದೇವರ ಸೇವೆ ಒಂದು. ಆದ್ರಿಂದ ವಿಶೇಷವಾಗಿ ನಾವು ಆಲಯದಲ್ಲಿ ನಾವು ಸೇವೆನ ಮಾಡುವಾಗ ನಾವು ಮಾಡುವಂಥದ್ದು ದೇವರ ಸೇವೆ, ಮನುಷ್ಯರ ಸೇವೆ ಅಲ್ಲ. ದೇವರ ಸೇವೆ ಮನುಷ್ಯರ ಮಧ್ಯದಲ್ಲಿ, ಇದು ಬಹಳಷ್ಟು ಪ್ರಾಮುಖ್ಯವಾದಂಥದ್ದು. ಹಲವಾರು ಸಭೆಗಳಲ್ಲಿ ಹಲವಾರು ದೊಡ್ಡ ದೊಡ್ಡದಂತ ಕೆಲವು ಸಭೆಗಳಲ್ಲಿ ಕೆಲವು ಘಟನೆಗಳು ನಡೀತದೆ. ಅದು ಎಲ್ಲಾ ಸಭೆಗಳಲ್ಲೂ ಅಲ್ಲ, ಕೆಲವು ಸಭೆಗಳಲ್ಲಿ. ಅದೇನೆಂಬುದಾಗಿ ನೋಡುವಾಗ ಸಭಾಪಾಲಕರು ಎಂಬುದಾಗಿ ಹೇಳುವಾಗ ಅಥವಾ ಸೇವಕರು ಎಂಬುದಾಗಿ ಯಾರಾದರೂ ಹೇಳುವಾಗ ಸಾಧಾರಣವಾಗಿ ಅಲ್ಲಿರುವಂತಹ ಸದಸ್ಯರು ಹೇಳಿದಾಗೆ ಕೇಳಬೇಕು ಅಥವಾ ಅಲ್ಲಿರುವಂತಹ ಕೆಲವು ಸಮಿತಿಯವರು ಹೇಳಿದಾಗೆ ಕೇಳಬೇಕು ಎಂಬುದಾಗಿ ಹೇಳಿಕೊಳ್ಳುವಂಥದ್ದು ಅದು ಕೆಲವು ಸಭೆಗಳಲ್ಲಿ ಮಾತ್ರ, ಎಲ್ಲ ಕಡೆ ಇಲ್ಲ. ಹಾಗಾಗಿ ಈ ರೀತಿಯಾಗಿ ನೋಡುವಾಗ ಅವರಿಗೆ ಸ್ಪಷ್ಟವಾದಂತಹ ಉತ್ತರ ಇದೆ. ಯಾಕೆಂದ್ರೆ ಸೇವೆ ಎಂಬುದಾಗಿ ಹೇಳುವಾಗ ಯಾವುದೇ ಸೇವಕರು ಬರುವಂತದ್ದು ದೇವರ ಸೇವೆಯನ್ನ ಮಾಡುವುದಕ್ಕೋಸ್ಕರವಾಗಿ ಮನುಷ್ಯರ ಮಧ್ಯದಲ್ಲಿ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಮಾತ್ರವಲ್ಲದೆ ಯೇಸು ಸ್ವಾಮಿ ಯಾವುದೇ ಒಬ್ಬ ಸೇವಕರು, ಅದು ಸಭಾಪಾಲನಾ ಸಮಿತಿಯ ಸೇವೆ ಆಗಿರಲಿ, ಸಭಾಪಾಲಕರ ಸೇವೆ ಆಗಿರಲಿ, ಮಿಷನರಿಗಳ ಸೇವೆ ಆಗಿರಲಿ, ಸುವಾರ್ಥಿಕರ ಸೇವೆ ಆಗಿರಲಿ, ಯಾವುದೇ ತರವಾದಂತ ಸೇವೆ ಆದಾಗ್ಯೂ ಕೂಡ ವಿಶೇಷವಾಗಿ ದೇವರ ಸೇವೆಯಲ್ಲಿ ಅದು ಮನುಷ್ಯರ ಆಯ್ಕೆ ಅಲ್ಲ. ಇದನ್ನು ಸ್ಪಷ್ಟವಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಮುಂದೆ ಸಾಗುವಂಥದ್ದು ಬಹಳಷ್ಟು ಪ್ರಾಮುಖ್ಯ. ಹಾಗಾದ್ರೆ ನಿಮ್ಮ ಪ್ರಶ್ನೆ, ಹಾಗಾದ್ರೆ ಯಾಕೆ ಚುನಾವಣೆ, ಯಾಕೆ ಎಲೆಕ್ಷನ್ ನಡೆಸಬೇಕು? ಅದಕ್ಕೋಸ್ಕರವಾಗಿ ತಾನೇ ನಾವಿವಾಗ ಆರಿಸ್ತೀವಲ್ಲ, ನಾವು ತಾನೇ ವೋಟ್ ಮಾಡಿ ಸಮಿತಿಯ ಸದಸ್ಯರುಗಳನ್ನ ಆರಿಸುವಂಥದ್ದು ಎಂಬುದಾಗಿ ಹಲವರಿಗೆ ಅದೊಂದು ಪ್ರಶ್ನೆ ಉಂಟು. ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಒಂದು ವಿಚಾರವನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಇವತ್ತಿನ ದಿವಸ ಬಹಳಷ್ಟು ಪ್ರಾಮುಖ್ಯ. ಯಾಕೆ ಎಂಬುದಾಗಿ ನೋಡುವಾಗ ನೀವೆಲ್ಲರೂ ಕೂಡ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧವಾಗಿ ಬಂದಿದ್ದೀರಾ. ತಂದೆಯಾದ ದೇವರು ನಿಮ್ಮನ್ನು ಇವತ್ತಿನ ದಿವಸದಲ್ಲಿ ಒಂದು ಸಾಧನವನ್ನಾಗಿ ಉಪಯೋಗಿಸಿಕೊಳ್ತಾರೆ. ತಂದೆಯಾದ ದೇವರು ನಿಮ್ಮನ್ನ ವಿಶೇಷವಾಗಿ ಒಂದು ಸಾಧನವನ್ನಾಗಿ ಉಪಯೋಗಿಸಿಕೊಂಡು ಸಭಾಪಾಲನಾ ಸಮಿತಿಯ ಸೇವೆಗೋಸ್ಕರವಾಗಿ 2021-24ನೇ ವರ್ಷಕ್ಕೆ ಯಾರು ಚುನಾಯಿತರಾಗಬೇಕು, ಯಾರು ಆರಿಸಲ್ಪಡಬೇಕು ಎಂಬುದಾಗಿ ಹೇಳಿ ನಿಮ್ಮನ್ನ ಒಂದು ಸಾಧನವನ್ನಾಗಿ ಇವತ್ತಿನ ದಿವಸದಲ್ಲಿ ಉಪಯೋಗ ಮಾಡಿಕೊಂಡು ಸೇವೆಗೋಸ್ಕರವಾಗಿ ಆರಿಸಲ್ಪಡುವಂಥದ್ದು ಜನರನ್ನ. ಆದ್ರಿಂದ ಇವತ್ತಿನ ದಿವಸ ನೀವು ಯಾರು ಕೂಡ ಸಾಧಾರಣವಾದಂತಹ ಸದಸ್ಯರಾಗಿ ಇಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ನನ್ನ ದೃಷ್ಟಿಯಲ್ಲೂ ಕೂಡ. ಯಾಕೆಂಬುದಾಗಿ ನೋಡುವಾಗ ತಂದೆಯಾದ ದೇವರು ನಿಮ್ಮೆಲ್ಲರನ್ನೂ ಕೂಡ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಇವತ್ತಿನ ದಿವಸದಲ್ಲಿ ಆಶೀರ್ವದಿಸಿ ಬಲಪಡಿಸಿ
ಇವತ್ತಿನ ದಿವಸದಲ್ಲಿ ನಿಮ್ಮನ್ನ ಒಂದು ವಿಶೇಷವಾದಂತಹ ಒಂದು ಸಾಧನವನ್ನಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದು. ಆದ್ರೆ ಎಷ್ಟೋ ಜನರು ಇವತ್ತಿನ ದಿವಸದಲ್ಲಿ ಬರ್ಲಿಕ್ಕೆ ಆಗುವುದಿಲ್ಲ. ಅದನ್ನು ಕೂಡ ಜ್ಞಾಪಕದಲ್ಲಿಟ್ಟುಕೊಳ್ಳೋಣ. ಅಂದ್ರೆ ಅವ್ರು ಯಾರು ಕೂಡ ಸಾಧನವನ್ನಾಗಿ ಉಪಯೋಗ ಮಾಡಿಕೊಳ್ಳಲಿಲ್ಲ ತಂದೆಯಾದ ದೇವರು. ಅದರಿಂದ ಮುಂದಿನ ಘಟನೆಗಳಲ್ಲಿ, ಮುಂದಿನ ಸಮಯಗಳಲ್ಲಿ ಎಷ್ಟು ಜನರು ಬಂದು ಆ ಸಭಾಪಾಲನಾ ಸಮಿತಿಯ ಒಂದು ಚುನಾವಣೆಯಲ್ಲಿ ವೋಟ್ ಮಾಡ್ತಾರೋ ಎಲ್ಲರೂ ಕೂಡ ದೇವರಿಂದ ಕರೆಯಲ್ಪಟ್ಟು, ದೇವರು ಕಳುಹಿಸಲ್ಪಟ್ಟು, ದೇವರು ವಿಶೇಷವಾಗಿ ನನ್ನ ಮಕ್ಕಳನ್ನ ಈ ಒಂದು ವರ್ಷದ ಸೇವೆಗೋಸ್ಕರವಾಗಿ ಅವರನ್ನು ಆರಿಸು ಎಂಬುದಾಗಿ ನಿಮಗೆ ಒಂದು ವಿಶೇಷವಾದಂತಹ ಯೋಚನೆಯನ್ನ ಕೊಟ್ಟು ಆತನು ಕಳಿಸಿಕೊಡುವಂತವನಾಗಿದ್ದಾನೆ. ಇದನ್ನು ಎಂದಿಗೂ ಕೂಡ ದಯವಿಟ್ಟು ಮರೆಯಬೇಡಿ. ಎಷ್ಟೋ ಜನರು ಬರಲಿಕ್ಕೆ ಅನುವು ಮಾಡಿಕೊಡಲ್ಲ ತಂದೆಯಾದ ದೇವರೇ. ಇದನ್ನ ಜ್ಞಾಪಕದಲ್ಲಿಟ್ಟುಕೊಂಡು ನಾವು ಮುಂದೆ ಸಾಗುವಂಥದ್ದು. ಯಾಕಂದ್ರೆ ನಿನ್ನ ಇವತ್ತಿನ ದಿವಸ ಆರಿಸಿ ತೆಗೆದುಕೊಂಡಿದ್ದಾರೆ ಎಂಬುದಾಗಿ ಹೇಳುವಾಗ ನಾವು ಹಾಗಾದರೆ ಪ್ರಾರ್ಥನಾ ಪೂರ್ವಕವಾಗಿ ತಂದೆಯಾದ ದೇವರೇ, ಈ ಒಂದು ಮುಂದಿನ ವರ್ಷದ ಒಂದು ಆಲಯದ ಒಂದು ಸೇವೆಗೆ, ಸಭಾಪಾಲನಾ ಸಮಿತಿಯ ಒಂದು ಸೇವೆಗೆ ನೀನು ಯಾರನ್ನ ಆರಿಸಿ ತೆಗೆದುಕೊಳ್ಳುತ್ತೀಯೋ ಅಂಥವ್ರನ್ನ ಇವತ್ತಿನ ದಿವಸದಲ್ಲಿ ಆರಿಸು ಸ್ವಾಮಿ ಎಂಬುದಾಗಿ ಹೇಳಿ ಪ್ರಾರ್ಥನಾ ಪೂರ್ವಕವಾಗಿ ನೀವು ನಿಮ್ಮ ಆ ಒಂದು ಕೊಡಲ್ಪಟ್ಟಂತ ಹೆಸರುಗಳ ಮೇಲೆ ಆ ಚುನಾಯಿತೆಯ ಒಂದು ಮುದ್ರೆಯನ್ನು ಒತ್ತಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತೆ. ಯಾಕೆ ಎಂಬ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಇದು ನಿಜವಾಗ್ಲೂ ಕೂಡ ನನಗೆ ಕೊಡಲ್ಪಟ್ಟಂತ ಜವಾಬ್ದಾರಿನ ಎಂಬುದಾಗಿ ಕೇಳುವಾಗ ಹೌದು. ಮಾತ್ರವಲ್ಲದೆ ಈ ಒಂದು ಸೇವೆ ಹಾಗಾದ್ರೆ ದೇವರಿಂದ ಆರಿಸಲ್ಪಟ್ಟಂತದ್ದು ಎಂಬುದಕ್ಕೆ ಏನು ಸಾಕ್ಷಿ? ಅದಕ್ಕೋಸ್ಕರವಾಗಿ ಈಗ ತಾನು ಓದಲ್ಪಟ್ಟಂತ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ. ಇದು ಬಹಳಷ್ಟು ನನಗೆ ಇಷ್ಟವಾದಂತ ಒಂದು ವಚನ. ನೀವು ಕೂಡ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಇದನ್ನ ಇಷ್ಟಪಡಬೇಕೆಂದು ನಾನು ಎಣಿಸ್ತೇನೆ. ಯಾಕೆಂದ್ರೆ ಈ ಒಂದು ವಚನ ಏನ್ ತಿಳಿಸ್ತದೆ ಎಂಬುದಾಗಿ ನೋಡುವಾಗ ಯೇಸು ಸ್ವಾಮಿ ಹೇಳಿದಂತ ಒಂದು ಮಾತು, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ. ನಾನು ನಿಮ್ಮನ್ನ ಆರಿಸಿ ತೆಗೆದುಕೊಂಡೆನು, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ಆದರೆ ನಾನು ನಿಮ್ಮನ್ನ ಆರಿಸಿ ತೆಗೆದುಕೊಂಡೆನು. ಸ್ಪಷ್ಟವಾದಂತಹ ಒಂದು ಮಾತನ್ನ ಯೇಸು ಸ್ವಾಮಿ ಹೇಳ್ತಾರೆ. ನೀವು ಅಂದ್ಕೋಬಹುದು ನಾವು ಕ್ರೈಸ್ತಳಾಗಿದ್ದೇನೆ, ನಮ್ಮ ತಾತ ನಮ್ಮ ಅಜ್ಜಿ ಅವರು ಕ್ರೈಸ್ತರಾಗಿದ್ರು, ಆದ್ರಿಂದ ನಾನು ಕೂಡ ಕ್ರೈಸ್ತರಾಗಿದ್ದೇನೆ ಎಂಬುದಾಗಿ ಹೇಳುವಾಗ ಅದು ಹಾಗೆ ಆಗಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯೇಸು ಸ್ವಾಮಿ ನಿಮ್ಮನ್ನ ತನ್ನ ಮಗಳಾಗಿ ಆರಿಸಿ ತೆಗೆದುಕೊಂಡರೆ ಮಾತ್ರ ನೀವು ಯೇಸು ಸ್ವಾಮಿ ಮಗನಾಗ್ತೀರಾ ಅಥವಾ ಮಗಳಾಗ್ತೀರಾ. ಅದು ಒಂದು ಸಭೆಯ ಒಂದು ಸದಸ್ಯನಾಗಿ ಮತ್ತು ದೇವರ ಸೇವೆಗೋಸ್ಕರವಾಗಿ ಆತನು ಆರಿಸಲ್ಪಡುವಾಗಲೂ ಕೂಡ ಕೆಲವರನ್ನು ಮಾತ್ರ ಆತನು ಆರಿಸಿ ತೆಗೆದುಕೊಳ್ಳುವಂತನಾಗಿದ್ದಾನೆ. ಆದುದರಿಂದ ವಾಕ್ಯ ತಿಳಿಸಿಕೊಡುವಂಥದ್ದು, ನಿಮ್ಮನ್ನ ಆರಿಸಿ ಅಂದರೆ ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ. ಅಂದ್ರೆ ಈ ದೇವರನ್ನ ನಾನು ಪೂಜೆ ಮಾಡಬೇಕು ಅಥವಾ ದೇವರನ್ನ ಆರಾಧನೆ ಮಾಡಬೇಕು ಎಂಬುದಾಗಿ ಯಾರು ಕೂಡ ಹಾಗೆ ಹೇಳಲಿಕ್ಕೆ ಸಾಧ್ಯವಿಲ್ಲವಂತೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ಆದರೆ ನಾನು ನಿಮ್ಮನ್ನ ಆರಿಸಿ ತೆಗೆದುಕೊಂಡೆನು. ಇವತ್ತಿನ ದಿವಸ ಒಬ್ಬ ಕ್ರೈಸ್ತ ಮಗಳಾಗಿ ಇವತ್ತಿನ ದಿವಸ ನಾವಿಲ್ಲಿ ಕುಳಿತುಕೊಂಡಿದ್ದೇವೆ ಎಂಬುದಾಗಿ ಹೇಳುವಾಗ ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡು ಈ ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ. ಇವತ್ತಿನ ದಿವಸ ರೈಸ್ ಸ್ಮಾರಕ ದೇವಾಲಯದಲ್ಲಿ ನಾವೆಲ್ಲರೂ ಕೂಡ ಕುಳಿತುಕೊಂಡಿದ್ದೇವೆ ಎಂಬುದಾಗಿ ಹೇಳುವಾಗ ನಮ್ಮ ತಾತ ಅಜ್ಜಿ ಮಾಡಿದಂತ ಒಂದು ಆಶೀರ್ವಾದದಿಂದ, ಪುಣ್ಯದ ಫಲದಿಂದ ಅಲ್ಲ. ಇದು ಯೇಸು ಸ್ವಾಮಿಯ ಆಶೀರ್ವಾದದಿಂದ. ಯೇಸು ಸ್ವಾಮಿ ನಿನ್ನನ್ನು ಆರಿಸಿ ತೆಗೆದುಕೊಂಡು ಹೋಗು, ನನ್ನ ಒಂದು ಆಲಯದಲ್ಲಿ ನನ್ನನ್ನ ಸ್ತುತಿಸು, ಭಜಿಸು, ವಾಕ್ಯದ ಮೂಲಕವಾಗಿ ಬಲ ಹೊಂದು ಎಂಬುದಾಗಿ. ಹಾಗಿರುವಾಗ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನ, ನಾವೆಲ್ಲರೂ ಕೂಡ ವಿಶೇಷವಾಗಿ ಒಂದು ಆಶೀರ್ವದಿಸಲ್ಪಟ್ಟಂತ ಒಂದು ಜನಾಂಗ. ಸಾಧಾರಣವಾದಂತಹ ಮನುಷ್ಯರು ನಾವಲ್ಲ. ಹೊರಗಿನವರ ಹಾಗೆ ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ, ಅನ್ಯರ ಹಾಗೆ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಜಾತಿ ಮತಗಳಿಗಿಂತ ಭಿನ್ನವಾದಂತಹ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವನ ಮಾಡಬೇಕಾಗಿದೆ. ಆದುದರಿಂದ ಕ್ರೈಸ್ತ ಸಹೋದರ ಸಹೋದರಿ ಎಂಬುದಾಗಿ ಹೇಳುವಾಗ ಬಹಳಷ್ಟು ವಿಶೇಷವಾದಂತಹ ಒಂದು ಗೌರವ ಲೋಕದಲ್ಲಿಯೂ ಕೂಡ ಉಂಟು. ಯಾಕೆಂದರೆ ಅವರ ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ಜನರಿಗೆ ಗೊತ್ತು, ಇತರ ಜನರಿಗೆ ಗೊತ್ತು. ಯಾಕೆಂದ್ರೆ ಅವರು ಸಾಧಾರಣವಾದಂತಹ ಮನುಷ್ಯರಲ್ಲ, ಅವರ ದೇವರಿಂದ ಆರಿಸಲ್ಪಟ್ಟಂತ ಒಂದು ಜನಾಂಗ ಎಂಬುದಾಗಿ. ಹಾಗಿರುವಾಗ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನ, ಕೆಲವು ಸಂದರ್ಭಗಳಲ್ಲಿ ಅದನ್ನ ನಾವು ಮರೆತು ಹೋಗ್ತೇವೆ. ಕೆಲವು ಸಂದರ್ಭಗಳಲ್ಲಿ ಕೆಲವು ಸಂಕಷ್ಟಗಳಿಗೆ ಸಿಕ್ಕಿ ಹಾಕಿಕೊಂಡು, ಕೆಲವು ಸೈತಾನನ ಶೋಧನೆಗಳಿಗೆ ಸಿಕ್ಕಿ ಹಾಕಿಕೊಂಡು ನಾವು ಕೆಲವು ಸಂದರ್ಭಗಳಲ್ಲಿ ನಾನು ಕ್ರೈಸ್ತನು ಎಂಬುದಾಗಿ ನಾವು ಮರೆತು ಹೋಗಿ ಬೇರೆ ಬೇರೆ ರೀತಿಯಾದ ಕ್ರೈಸ್ತೇತರ ರೀತಿಯಲ್ಲಿ ಲೋಕದಲ್ಲಿ ಜೀವನ ಮಾಡಿದಂತೂ ಕೂಡ ಉಂಟು. ಆದ್ರೆ ಆ ಕಾರ್ಯಗಳನ್ನ ಇನ್ನು ಮುಂದಿನ ದಿವಸಗಳಲ್ಲಿ ಮಾಡಬಾರದು ಎಂಬುದಾಗಿ ದೇವರ ವಾಕ್ಯ ಇವತ್ತಿನ ದಿವಸದಲ್ಲಿ ನಮ್ಮನ್ನ ಎಚ್ಚರಿಸುವಂತದ್ದಾಗಿದೆ. ಆದ್ರಿಂದ ವಾಕ್ಯ ಹೇಳುವಂಥದ್ದು, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೇನು, ನೀವು ಹೊರಟು ಹೋಗಿ. ಒಂದು ಜವಾಬ್ದಾರಿಯನ್ನು ದೇವರು ಕೊಡ್ತಾನೆ. ಯಾಕೆ ಆರಿಸಿ ತೆಗೆದುಕೊಡ್ತಾರೆ? ಸುಮ್ಮನೆ ನಮ್ಮೆಲ್ಲರೂ ಕೂಡ ಆತ ತನ್ನ ಮಗಳಾಗಿ ಆರಿಸಿಕೊಳ್ಳುವುದಿಲ್ಲ. ಏನಕ್ಕೋಸ್ಕರ ಆರಿಸಿ ತೆಗೆದುಕೊಳ್ತಾರೆ ಎಂಬುದನ್ನು ನೋಡುವಾಗ ಅಲ್ಲಿ ವಾಕ್ಯ ಮುಂದುವರೆದು ಹೀಗೆ ಹೇಳ್ತದೆ ನೋಡಿ, ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕೆಂತಲೂ ನೀವು ಕೊಡುವ ಫಲ ಅದು ನಿಲ್ಲುವಂಥದ್ದಾಗಬೇಕು. ಏನು ಒಂದು ಫಲ ಕೊಡುವಂಥದ್ದು ಎಂದು ಹೇಳುವಾಗ, ಯೇಸು ಸ್ವಾಮಿ ಆತನು ದಿವಾರೋಹಣ ಆಗಿ ಹೋಗುವಾಗ, ಆತನು ಪುನರುತ್ಥಾನ ಹೊಂದಿ ಮತ್ತೆ ಆತನು ಪರಲೋಕಕ್ಕೆ ಏರಿಸಲ್ಪಡುವಾಗ ಆ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಏನು ಜವಾಬ್ದಾರಿ ಎಂಬುದಾಗಿ ಹೇಳುವಾಗ, ನೀವು ಲೋಕಕ್ಕೆ ಹೋಗಿ ನೀವು ಸುವಾರ್ತೆಯನ್ನು ಸಾರಿರಿ, ನನ್ನ ಬಗ್ಗೆ ನೀವು ತಿಳಿಸಿಕೊಡಿರಿ, ಮತ್ತು ಯಾರ್ಯಾರು ನಂಬುವಂತವರಾಗಿದ್ದಾರೆ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ನೀವು ಸ್ನಾನ ದೀಕ್ಷೆ ಮಾಡಿಸ್ತೀರಿ. ಆ ಜವಾಬ್ದಾರಿ ಇವತ್ತಿನ ದಿವಸದಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಪ್ರಮುಖವಾಗಿ ಇವತ್ತಿನ ದಿವಸ ಯಾರು ಆರಿಸಲ್ಪಡ್ತಾರೋ ಸಭಾಪಾಲನಾ ಸಮಿತಿಯ ಸೇವೆಗೋಸ್ಕರವಾಗಿ ಅವರು ಮಾಡಬೇಕಾಗಿದೆ. ಅದಕ್ಕಿಂತ ಪ್ರಮುಖವಾಗಿ ಸಭಾಪಾಲಕರು ಮಾಡಬೇಕಾಗಿದೆ. ಇದು ಎಲ್ಲರ ಕಡೆ ಒಂದು ಜವಾಬ್ದಾರಿ.
ಆದುದರಿಂದ ಈ ಒಂದು ಜವಾಬ್ದಾರಿಯನ್ನ ನಾವು ಕಟ್ಟುನಿಟ್ಟಾಗಿ ಮಾಡಿದರೆ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯ ಪ್ರೇರೆ. ಇಲ್ಲವಾದರೆ ಒಬ್ಬ ಕ್ರೈಸ್ತನಾಗಿ ನಾನು ಒಂದು ಚರ್ಚ್ ನಲ್ಲಿ ಮೆಂಬರ್ಶಿಪ್ ಉಂಟು, ನಾನು ಆ ಒಂದು ಚರ್ಚ್ ಮೆಂಬರ್ ಆಗಿದ್ದೇನೆ, ಈ ಒಂದು ಚರ್ಚ್ ಮೆಂಬರ್ ಆಗಿದ್ದೇನೆ ಎಂಬುದಾಗಿ ಹೇಳಿಕೊಂಡು ನಾವು ಹಣೆಪಟ್ಟಿಗಳನ್ನ ಹಾಕಿಕೊಂಡು ಜೀವಿಸಿದರೆ ಡೆಫಿನೆಟ್ ಆಗಿ ನಾವು ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ. ನಾನು ತಂದೆಯಾದ ದೇವರು ನನಗೆ ನಿನಗೆ ಕೊಡಲ್ಪಟ್ಟಂತ ಜವಾಬ್ದಾರಿಯನ್ನ ಚಾಚು ತಪ್ಪದೆ ಮಾಡಿದ್ದರೆ ಮಾತ್ರ ತಂದೆಯಾದ ದೇವರು ನನ್ನನ್ನು ನಿನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುವ ಆತನಾಗಿದ್ದಾನೆ. ಅದನ್ನು ಇವತ್ತಿನ ದಿವಸದಲ್ಲಿ ಆ ಒಂದು ಕಾರ್ಯವನ್ನ ನಾನು ಮತ್ತು ನೀವುಗಳು ಮಾಡುವಂತವರಾಗಿದ್ದೇವೆ. ಆ ಜವಾಬ್ದಾರಿ ನಾನು ಮತ್ತು ನೀವುಗಳು ಮಾಡುವಂತವರಾಗಿದ್ದೇವೆ. ಮತ್ತು ಆ ವಾಕ್ಯ ಹೇಳ್ತದೆ, ಏನಂತ ಹೇಳ್ತದೆ ನೋಡುವಾಗ, ನೀವು ಮಾಡುವಂತಹ ಒಂದು ಕಾರ್ಯ ಅದು ನಿಲ್ಲುವಂತದ್ದಾಗಬೇಕಂದ್ರೆ ಸುಮ್ಮನೆ ಮಾಡುವಂತ ಸೇವಾ ಕಾರ್ಯಗಳಲ್ಲ. ಯಾವತ್ತೋ ಒಂದು ದಿವಸ ಟ್ರ್ಯಾಕ್ ಹಂಚ್ಬಿಡೋದು, ಯಾವತ್ತೋ ಒಂದು ದಿವಸ ಯೇಸು ಸ್ವಾಮಿ ಬಗ್ಗೆ ಹೇಳ್ಬಿಡೋದ. ಪ್ರತಿಯೊಂದು ವಾಕ್ಯಗಳಲ್ಲೂ ಕೂಡ ನೀವು ಗೂಢಾರ್ಥವನ್ನ ನೀವು ಹೇಳಬೇಕು. ಪ್ರತಿಯೊಂದು ವಾಕ್ಯವನ್ನು ಮೊದಲನೇದಾಗಿ ನಾನು ಗ್ರಹಿಸಿಕೊಂಡ ನಂತರ ಬಲವಾದಂತ ರೀತಿಯ ಒಂದು ವಾಕ್ಯಗಳನ್ನ ಜನರಿಗೆ ಸಾರಿ ಆ ಒಂದು ವಾಕ್ಯ ಅದು ನಿಲ್ಲುವಂತದ್ದಾಗಬೇಕು. ಯಾರಿಗೆ ನೀವು ವಾಕ್ಯವನ್ನ ಸಾರಿದಿರೋ ಆ ಮನುಷ್ಯ ಸಂಪೂರ್ಣವಾದಂತ ರೀತಿಯಲ್ಲಿ ಮಾನಸಾಂತರ ಹೊಂದಿ ದೇವರ ರಾಜ್ಯಕ್ಕೆ ಆತನು ಸೇರಿಸಲ್ಪಡಬೇಕು. ಆ ಒಂದು ರೀತಿಯಾಗಿ ಯೇಸು ಸ್ವಾಮಿ ಕೊಡಲ್ಪಟ್ಟಂತ ಜವಾಬ್ದಾರಿಯನ್ನ ಮಾಡಬೇಕು. ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನ, ಯಾರು 14 ಜನ ಇವತ್ತಿನ ದಿವಸದಲ್ಲಿ ಸಭಾಪಾಲನ ಸಮಿತಿ ಸೇವೆಗೆ ಸಿದ್ಧವಾಗಿ ಬಂದಿದ್ದೀರೋ, ನೀವೆಲ್ಲರೂ ಕೂಡ ಈ ಒಂದು ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತಿಕೊಳ್ಳಲಿಕ್ಕೆ ಸಾಧ್ಯನಾ? ಈ ಒಂದು ಜವಾಬ್ದಾರಿಯನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಅಯ್ಯೋ, ಇಷ್ಟೊಂದು ದೊಡ್ಡದಾದಂತ ಜವಾಬ್ದಾರಿ ಯೇಸು ಸ್ವಾಮಿ ನನ್ನ ಮೇಲೆ ಹಾಕಿದ್ದಾನ ಎಂಬುದಾಗಿ ನೀವು ಆಲೋಚನೆ ಮಾಡಿಕೊಳ್ಳಬಹುದು. ಹೌದು, ಯೇಸು ಸ್ವಾಮಿ ಸಾಧಾರಣವಾದಂತ ಕೆಲಸವನ್ನ ನಿಮ್ಮ ಮೇಲೆ ಕೊಡ್ತಾ ಇಲ್ಲ. ಆದುದರಿಂದ ಇವತ್ತಿನ ದಿವಸದಲ್ಲಿ ಆ ಒಂದು ಕಾರ್ಯವನ್ನು ಪ್ರಾರ್ಥನಾ ಪೂರ್ವಕವಾಗಿ ನೀವು ತೆಗೆದುಕೊಂಡರೆ ಮಾತ್ರ ನೀವು ಅನ್ಬೋದು, ಅಲ್ಲಿ ನಾನು ರೈಸ್ ಸ್ಮಾರಕ ದೇವಾಲಯದ ಕಮಿಟಿ ಮೆಂಬರ್ ಎಂಬುದಾಗಿ ಹೇಳಿದ ತಕ್ಷಣ ನನಗೆ ಬೇರೆ ಬೇರೆ ಸಭೆಗಳಲ್ಲಿ ಒಂದು ವಿಶೇಷವಾದಂತ ಹೆಮ್ಮೆ ಉಂಟು ಎಂಬುದಾಗಿ ಹೇಳಿದ್ದಾರೆ. ತಪ್ಪು ಪ್ರೇರಣೆ. ಅದಕ್ಕೋಸ್ಕರವಾಗಿ ಬರಬೇಡಿ. ನಾನು ದೇವರ ರಾಜ್ಯದ ಸೇವೆಗೋಸ್ಕರವಾಗಿ ನಾನು ಬರುವಂತನಾಗಿದ್ದೇನೆ. ದೇವರೇ ನನ್ನನ್ನು ಆರಿಸು ಸ್ವಾಮಿ, ಇವತ್ತಿನ ದಿವಸ ನಿನ್ನ ಸೇವೆಗೋಸ್ಕರವಾಗಿ ಆರಿಸಿದರೆ ನಾನು ನಿನ್ನ ಸಾಕ್ಷಿ ಕೊಡುವ ಮಗಳಾಗಿ ಜೀವಿಸ್ತೇನೆ. ನೀನು ಕೊಡಲ್ಪಟ್ಟಂತ ಈ ಒಂದು ಜವಾಬ್ದಾರಿಯನ್ನ ಚಾಚು ತಪ್ಪದೆ ಮಾಡ್ತೇನೆ ಮತ್ತು ನಾನು ಮಾಡಿದಂತಹ ಒಂದು ಕೆಲಸ ಕಾರ್ಯ ಅದು ನಿಲ್ಲುವಂತ ಹಾಗೆ ನಾನು ಮಾಡ್ತೇನೆ ಎಂಬುದಾಗಿ ನಿಜವಾಗ್ಲೂ ಕೂಡ ನಮ್ಮ ಹೃದಯಗಳನ್ನ ನಾವು ಮುಟ್ಟಿಕೊಂಡು ಹೇಳಲಿಕ್ಕೆ ಸಾಧ್ಯ. ಹೌದು ಸ್ವಾಮಿ, ಈ ಕೆಲಸವನ್ನು ನಾನು ಯಥಾರ್ಥವಾಗಿ ನಾನು ಮಾಡ್ತೇನೆ ಎಂಬುದಾಗಿ. ಕೆಲಸ ಮೇಲೆ ಅನಿಸ್ತದೆ, ಕೊನೆಯ ಮೂಮೆಂಟ್ ಅಲ್ಲಿ ಎಷ್ಟೋ ಜನರು ವಿಡ್ರಾ ಮಾಡ್ಕೊಂತಾರೆ. ಯಾವ ರೀತಿಯಾಗಿ ವಿಡ್ರಾಲ್ ಟೈಮ್ ಆಗೋಯ್ತು. ನಾಮಿನೇಷನ್ ಇಂದ ವಿಡ್ರಾಲ್ ಮಾಡೋಕ್ಕಾಗೋದಿಲ್ಲ. ಈಗ ಎಲೆಕ್ಷನ್ ನಡೆಯುತ್ತೆ. ನಾವೆಲ್ಲರೂ ಕೂಡ ಸಿದ್ಧವಾಗಿ ಬಂದಿದೆ, ನಮ್ಮ ಟೀಮ್ ಅವರು ಕೂಡ ಸಿದ್ಧವಾಗಿ ಬಂದಿದ್ದಾರೆ, ನಡೆಯುತ್ತೆ. ಆದರೆ ಹೇಗೆ ವಿಡ್ರಾ ಮಾಡ್ಕೊಳ್ಳೋದು, ಇದು ಕೂಡ ಆಶ್ಚರ್ಯಕರವಾದಂತ. ಕೆಲವು ಸಮಯದಲ್ಲಿ ಎಲ್ಲವೂ ಕೂಡ ಕನ್ಫ್ಯೂಷನ್ ಆಗ್ತದೆ. ಆದ್ರೆ ದೇವರ ವಾಕ್ಯ ತಿಳಿಸ್ತದೆ, ಕೆಲವು ಸಮಯದಲ್ಲಿ ನಾನು ಯಥಾರ್ಥವಾಗಿ ನಾನು ಸೇವೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ದೇವರೇ ನನ್ನನ್ನು ಕ್ಷಮಿಸ್ಬಿಡಪ್ಪ ಎಂಬುದಾಗಿ ಹೇಳುವಂತವ್ರು ಹೇಗೆ ಮಾಡ್ತಾರೆ ಗೊತ್ತಾ? ಸಾಧಾರಣವಾಗಿ ಎಲೆಕ್ಷನ್ ಅಲ್ಲಿ ವೋಟ್ ಮಾಡುವಾಗ ಬೇರೆಯವರಿಗೆಲ್ಲರಿಗೂ ನಾವು ಹೇಳಿದ್ದೇವೆ, ನನಗೋಸ್ಕರವಾಗಿ ನನ್ನನ್ನು ಚುನಾಯಿತರನ್ನಾಗಿ ಮಾಡಿ ನನ್ನನ್ನು ಸಮಿತಿಗೋಸ್ಕರವಾಗಿ ಆರಿಸಿರಿ ಎಂಬುದಾಗಿ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ತಪ್ಪೇನಿಲ್ಲ ಅದರಲ್ಲಿ. ಆದಾಗ್ಯೂ ಕೂಡ ಈ ಸಮಯದಲ್ಲಿ ನಾನು ಹೇಗಿದ್ದೇನೆ, ನಾನು ಯೇಸು ಸ್ವಾಮಿ ಸೇವೆಯನ್ನು ಮಾಡಲು ಯೋಗ್ಯನಾಗಿದ್ದೇನೆ ಎಂಬುದಾಗಿ ಹೇಳಿ ಕೊನೆಯ ಸಮಯದಲ್ಲಿ ಕೆಲವರಿಗೆ ಮಾನಸಾಂತರ ಉಂಟಾಗ್ತದೆ. ಮಾನಸಾಂತರ ಉಂಟಾದಂತವ್ರು ಏನ್ ಮಾಡ್ತಾರೆ ನೋಡುವಾಗ, ಎಲೆಕ್ಷನ್ ನಲ್ಲಿ ಬ್ಯಾಲೆಟ್ ಪೇಪರ್ ನಲ್ಲಿ ವೋಟ್ ಹಾಕುವಾಗ ಅವರ ಹೆಸರಿನ ಮೇಲೆ ಅವರೇ ವೋಟ್ ಮಾಡ್ಕೊಳ್ಳೋದಿಲ್ಲ. ಯಾಕೆಂದರೆ ನಾನು ಯೋಗ್ಯನಲ್ಲ ಸ್ವಾಮಿ, ನನ್ನ ಕೈಯಲ್ಲಿ ಇದು ಆಗ್ತಾ ಇಲ್ಲ, ಅದರಿಂದ ನಾನು ಹೇಗೆ ಈ ಕಾರ್ಯವನ್ನು ನಿಭಾಯಿಸಲಿ ಎಂಬುದಾಗಿ ಯಥಾರ್ಥವಾದಂತ ಇದ್ದಂತ ಜನರು. ಆದ್ರಿಂದ ನಾನು ಮಾಡ್ತೀನಿ ಎಂಬುದಾಗಿ ಹೇಳುವಾಗ ಧೈರ್ಯವಾಗಿ ಒತ್ಕೊಳ್ಳಿ. ಹೌದು ದೇವರೇ, ನಾನು ಸಿದ್ಧವಾಗಿದ್ದೇನೆ ಸ್ವಾಮಿ, ನಾನು ಹಲವಾರು ದಿವಸದಿಂದ ಪ್ರಾರ್ಥನೆ ಮಾಡಿದ್ದೇನೆ, ನಿನ್ನ ಸೇವೆಗೋಸ್ಕರವಾಗಿ ನಾನು ಸಿದ್ಧವಾಗಿ ಬಂದಿದೆ, ದಯವಿಟ್ಟು ಕೂಡ ನನ್ನ ಆರಿಸಿ ತೆಗೆದುಕೋ, ಪ್ರಾರ್ಥನಾ ಪೂರ್ವಕವಾಗಿ ನನ್ನನ್ನು ಆಯ್ಕೆ ಮಾಡಿಕೊಳ್ಳು ಎಂಬುದಾಗಿ ಹೇಳಿ ನಮ್ಮ ಹೆಸರುಗಳು ಮುಂದೆ ನಮ್ಮ ಸೀಲ್ಗಳನ್ನು ನಾವು ಹೊತ್ತಿಕೊಳ್ಳೋಣ. ಈ ಒಂದು ಕಾರ್ಯವನ್ನು ನಾವು ಚಾಚು ತಪ್ಪದೆ ಮಾಡುವಂಥದ್ದು ಬಹಳಷ್ಟು ಅತ್ಯಗತ್ಯ. ಯಾಕಂದ್ರೆ ವಾಕ್ಯ ಹೇಳ್ತದೆ, ನಾವು ಮಾಡುವಂತ ಸೇವೆ ಬಲವಾದಂತ ರೀತಿಯಲ್ಲಿ ಇರಬೇಕು. ಸೇವಾ ಕಾರ್ಯಗಳಲ್ಲಿ ನಮ್ಮನ್ನ ಜ್ಞಾನ, ನನ್ನ ಶಕ್ತಿ ಮೀರಿ ನಾವು ದೇವರ ಸೇವೆಯನ್ನು ಮಾಡೋದಕ್ಕೋಸ್ಕರವಾಗಿ ನಾವು ಆಲಯವನ್ನು ನಾವು ಪ್ರವೇಶ ಮಾಡಬೇಕಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಹೆಚ್ಚಿಸುವಂತದ್ದಾಗಿದೆ. ಯಾಕೆ ಅದಕ್ಕೆ ಉತ್ತರವಾಗಿ 11ನೇ ವಚನ, ಯೋಹನನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 11ನೇ ವಚನ. ಯೇಸು ಸ್ವಾಮಿ ಚೆನ್ನಾಗಿ ಹೇಳ್ತಾರೆ, ಯಾಕೆ ನಾನು ಸೇವೆ ಮಾಡ್ಬೇಕು ನೀವು ಅಂತ. ಯಾಕಂದ್ರೆ ಅಲ್ಲಿ ಹೇಳುವಂತ ಒಂದು ಮಾತು ತುಂಬಾನೇ ಚೆನ್ನಾಗಿದೆ ನೋಡಿ. ನನ್ನಲ್ಲಿರುವಂತ ಆನಂದ ನಿಮ್ಮಲ್ಲಿಯೂ ಇರಬೇಕೆಂಬುದಾಗಿ, ನಿಮ್ಮ ಆನಂದ ಅದು ಪರಿಪೂರ್ಣವಾಗಬೇಕೆಂಬುದಾಗಿ ನಿಮಗೆ ಇವೆಲ್ಲವನ್ನು ಕೂಡ ನಾನು ಹೇಳಿದ್ದೇನೆ. ಎಷ್ಟು ಚೆನ್ನಾಗಿ ಯೇಸು ಸ್ವಾಮಿ ಮಾತಾಡ್ತಾರೆ. ನನ್ನಲ್ಲಿರುವಂತಹ ಆನಂದ ನೀವು ಸಂತೋಷವಾಗಿರ್ಬೇಕೆಂಬುದಕ್ಕೋಸ್ಕರವಾಗಿ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೇನೆ ಪ್ರಿಯರೇ. ನೀವು ನನ್ನಲ್ಲಿರುವಂತಹ ಆನಂದ ಅದು ನಿಮ್ಮಲ್ಲಿ ಇರಬೇಕು. ಯೇಸು ಸ್ವಾಮಿ ಹೇಳುವಂತ ಮಾತು, ನಾನು ಯಾವಾಗ ಸಂತೋಷವಾಗಿದ್ದೇನೋ ಅದೇ ಪ್ರಕಾರವಾಗಿ ನೀವು ಕೂಡ ಸಂತೋಷವಾಗಿ ಲೋಕದಲ್ಲಿ ನೀವು ಜೀವನ ಮಾಡಬೇಕೆಂಬುದಾಗಿ ನಾನು ಹೇಳುವಂತನಾಗಿದ್ದೇನೆ. ಮತ್ತು ಆ ಒಂದು ಸಂತೋಷ ಸುಮ್ಮನೆ ಸಾಧಾರಣವಾದಂತಹ ಸಂತೋಷ ಅಲ್ಲವಂತೆ, ಪರಿಪೂರ್ಣವಾದಂತ ಒಂದು ಸಂತೋಷ. ಯಾವುದೇ ರೀತಿಯಾದ ಹರ್ಡಲ್ಸ್ ಇರೋದಿಲ್ಲ. ಪರಿಪೂರ್ಣವಾದಂತ ಸಂತೋಷ. ಯಾವಾಗಲೂ ಕೂಡ ನಿಮ್ಮ ಮುಖದಲ್ಲಿ ಸಂತೋಷ, ಯಾವಾಗಲೂ ಕೂಡ ನಿಮ್ಮ ಮುಖದಲ್ಲಿ ಶಾಂತಿ, ಸಮಾಧಾನ, ಯೇಸು ಸ್ವಾಮಿಯ ಗುಣಲಕ್ಷಣಗಳು ಎದ್ದು ಕಾಣುವಂತೆ ನಾನು ಮಾಡ್ತೇನೆ. ಕಳೆದ ವಾರದಲ್ಲಿ ಮಾಡಿದಂತಹ ವಾಕ್ಯ ಸಂದೇಶದಲ್ಲಿ ಜನರ ಮುಂದೆ ನಿಮ್ಮ ಬೆಳಕು ಅದು ಪ್ರಕಾಶಿಸಬೇಕು. ಹೌದು, ನಾನು ಕ್ರೈಸ್ತೋಡ ಎಂಬುದಾಗಿ ನಾನು ನಡೆದುಕೊಳ್ಳುವಂತ ರೀತಿ ನೀತಿಗಳು ದೇವರ ಮುಂದೆ ಅದು ಸಾಕ್ಷಿಯಾಗಿ ಇರಬೇಕು ಎಂಬುದಾಗಿ ಆತನು ಬಯಸುವಂಥದ್ದು.
ಎರಡನೇದಾಗಿ ಆತನು ಹೇಳುವಂಥದ್ದು, ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆ ಆಗಿದೆ. ಮೊದಲನೇದಾಗಿ ಯೇಸು ಸ್ವಾಮಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಆತನಲ್ಲಿರುವಂತಹ ಸಂತೋಷ ನಮ್ಮಲ್ಲಿರ್ಬೇಕೆಂಬುದಾಗಿ. ಅದಾದ ಮೇಲೆ ಹೇಳ್ತಾ ಇದ್ದೇನೆ, ನೀವು ಒಬ್ಬರನ್ನೊಬ್ಬರು ನೀವು ಪ್ರೀತಿ ಮಾಡ್ರಿ, ಯಾಕೆ ನಾನು ನಿಮ್ಮನ್ನ ಪ್ರೀತಿ ಮಾಡಿದ್ದೇನೆ. ತಂದೆಯಾದ ದೇವರು ನಿಮ್ಮನ್ನ ಪ್ರೀತಿ ಮಾಡಿದ್ದಾನೆ. ದೇವರು ನಿಮ್ಮನ್ನ ಪ್ರೀತಿ ಮಾಡಿದ್ದರಿಂದ ನನ್ನನ್ನ ಈ ಲೋಕಕ್ಕೆ ಕಳಿಸಿಕೊಡುವುದರ ಮೂಲಕವಾಗಿ ಸೈತಾನನ ಸಂಪೂರ್ಣವಾದಂತಹ ರೀತಿಯಲ್ಲಿ ಹಿಡಿತಕ್ಕೆ ಇಟ್ಟುಕೊಂಡು ನಿಮ್ಮನ್ನ ಸಂಪೂರ್ಣವಾದ ರೀತಿಯಲ್ಲಿ ಸಂತೋಷವಾಗಿ ಲೋಕದಲ್ಲಿ ಜೀವನ ಮಾಡುವ ಹಾಗೆ ಆತನು ಮಾಡಿದ್ದಾನೆ ಎಂಬುದಾಗಿ. ಹಾಗಾದ್ರೆ ಇವತ್ತಿನ ದಿವಸದಲ್ಲಿ ಆ ಒಂದು ಸಂತೋಷ ನನ್ನಲ್ಲಿ ನೀನಲ್ಲಿ ಇರಬೇಕಾದರೆ ಯೇಸು ಸ್ವಾಮಿಯನ್ನು ಸಂಪೂರ್ಣವಾದಂತಹ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು. ಎರಡನೇದಾಗಿ ಆತನು ಹೇಳಿದ ಹಾಗೆ ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡುತ್ತಾ ಉತ್ತಮವಾದಂತಹ ರೀತಿಯಲ್ಲಿ ಲೋಕದಲ್ಲಿ ಜೀವನವನ್ನು ಮಾಡಬೇಕು. ಪ್ರೀತಿ ಮಾಡು ಎಂಬುದಾಗಿ ಹೇಳುವಾಗ ಸಾಕಷ್ಟು ವಿಚಾರಗಳು ಅದರಲ್ಲಿ ಅಡಕವಾಗಿದೆ. ಅದನ್ನ ಹೇಳ್ಬೇಕಂದ್ರೆ ದಿನಗಳೇ ಸಾಲದು ಪ್ರೇಯರ್. ಅದರ ಒಂದು ಪ್ರೀತಿ ಏನೆಂಬುದಾಗಿ ನೋಡುವಾಗ ಒಂದೇ ಒಂದು ಎಕ್ಸಾಂಪಲ್ ಹೇಳ್ಬಿಟ್ಟು ನಾನು ಅದನ್ನ ಮುಗಿಸ್ತೇನೆ. ಏನೆಂಬುದಾಗಿ ನೋಡುವಾಗ ಸಾಧಾರಣವಾಗಿ ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಆಗ್ತದೆ. ಯಾರು ಕೂಡ ಸಮಸ್ಯೆ ಇಲ್ಲದ ಹಾಗೆ ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡದೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಚಿಕ್ಕ ಪುಟ್ಟ ಸಮಸ್ಯೆಗಳು ಆಗ್ತದೆ, ತಪ್ಪುಗಳು ಆಗ್ತದೆ, ಎಲ್ಲರೂ ಕೂಡ ತಪ್ಪುಗಳನ್ನ ಮಾಡುವಂತವ್ರೆ. ಆ ತಪ್ಪನ್ನ ಯಾವ ರೀತಿಯಾಗಿ ಅದನ್ನ ನಾವು ತೆಗೆದುಕೊಂಡು ಅದನ್ನ ನಾವು ರಿಯಾಕ್ಟ್ ಮಾಡ್ತೇವೆ, ಅದು ಬಹಳಷ್ಟು ಪ್ರಾಮುಖ್ಯವಾಗ್ತದೆ. ಜನರ ಮುಂದೆ ಯಾವುದೋ ಒಂದು ಸಣ್ಣದಾದಂತ ಒಂದು ತಪ್ಪನ್ನು ಹಿಡಿದುಕೊಂಡು ದೊಡ್ಡದಂತ ರೀತಿಯಲ್ಲಿ ಅದನ್ನ ಪ್ರಕಟ ಮಾಡಿ ಹಾಗಾಯ್ತು ಹೀಗಾಯ್ತು ಸರಿ ಇಲ್ಲ ಆಗಿಲ್ಲ ಹೀಗಿಲ್ಲ ಎಂಬುದಾಗಿ ಹೇಳ್ಬಿಟ್ಟು ಅಲ್ಲಿರುವಂತ ಎಲ್ಲಾ ರೀತಿಯಾದ ಒಂದು ಪರಿಸರವನ್ನ ಸಂಪೂರ್ಣವಾದಂತ ರೀತಿಯಲ್ಲಿ ಹಾಳು ಮಾಡುವಂತ ಸೈತಾನನ ಕಾರ್ಯಗಳು ಕೂಡ ನೆರವೇರ್ತವೆ. ಅಂತ ಕಾರ್ಯಗಳೇ ನಮ್ಮನ್ನು ತೊಡಗಿ ಪ್ರೀತಿ ಮಾಡುವಂತವ್ರು ಯಾರು ಕೂಡ ಕಾರ್ಯವನ್ನು ಮಾಡುವುದಿಲ್ಲ. ಅವರಿಗೆ ಕ್ಷಮಿಸುವಂತ ಗುಣ ಇರ್ತದೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಕೊರಿಂಥ 13ನೇ ಅಧ್ಯಾಯದಲ್ಲಿ ಆ ವಚನವನ್ನು ಸಂಪೂರ್ಣವಾಗಿ ನಾವು ನೋಡುವಾಗ ಅಲ್ಲಿ ಹೇಳ್ತಾರೆ, ಪ್ರೀತಿ ಎನ್ನುವಂಥದ್ದು ಎಲ್ಲವನ್ನು ಕೂಡ ಸಹಿಸಿಕೊಳ್ಳುತ್ತದೆ. ಪ್ರೀತಿ ಎಲ್ಲವನ್ನು ಕೂಡ ಸಹಿಸಿಕೊಳ್ಳುತ್ತದೆ. ಯಾವಾಗಲೂ ಕೂಡ ಅದು ಸಂತೋಷವಾಗಿರ್ಲಿಕ್ಕೆ ಪ್ರಯತ್ನ ಪಡ್ತದೆ. ಆದುದರಿಂದ ಕೆಲವು ಸಂದರ್ಭ ಕೇಳುವಂತ ವಿಧಾನ ಉಂಟು. ಯಾರಾದ್ರೂ ಕೇಳುವಾಗ ಏನು ಈ ರೀತಿಯಾದ ಚಿಕ್ಕ ಪುಟ್ಟ ತೊಂದರೆಗಳು, ಯಾಕೆ ಈ ರೀತಿಯಾದ ಸಮಸ್ಯೆಗಳಾಗಿದೆ ಎಂಬುದಾಗಿ ಕೇಳುವಂತ ವಿಧಾನ. ಕೆಲವು ಸಮಯದಲ್ಲಿ ವಾಲ್ಯೂಮ್ ರೈಸ್ ಮಾಡಬಾರದು. ವಾಲ್ಯೂಮ್ ರೈಸ್ ಮಾಡಿದಾಗಲೇ ಗೊತ್ತಾಗುತ್ತೆ ಇವ್ರು ಯಾರು ಎಂಬುದಾಗಿ. ಟೋನ್ ಯಾವಾಗಲೂ ಕೂಡ ಮಿನಿಮಮ್ ಆಗಿ ಇರಬೇಕು ಎಂಬುದಾಗಿ. ಅದರಿಂದ ಆ ಒಂದು ಕಾರ್ಯದಲ್ಲಿ ನಮ್ಮನ್ನ ತೊಡಗಿಸಿಕೊಂಡಾಗ ಮಾತ್ರ ನಾವು ಕ್ರೈಸ್ತಿಯ ಗುಣಲಕ್ಷಣಗಳನ್ನ ಹೇಳಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಎಷ್ಟೋ ಜನರು ಪರಿಸಾಯರು ಸದ್ದುಕಾಯರು ಅವರೆಲ್ಲರೂ ಕೂಡ ಯೇಸು ಸ್ವಾಮಿ ಮೇಲೆ ಬೀಳ್ತಾರೆ. ಬಿದ್ದಾಗ ಯೇಸು ಸ್ವಾಮಿ ಸಮಾಧಾನವಾದಂತ ರೀತಿಯಲ್ಲಿ ಹೇಳ್ತಾನೆ, ಅವ್ರಿಗೆ ಉತ್ತರವನ್ನು ಕೊಡ್ತಾ ಇದ್ದ ಸಮಾಧಾನವಾದಂತ ರೀತಿಯಲ್ಲಿ ಇಲ್ಲ ಹಾಗೆ ಈ ರೀತಿಯಾಗಿ ಆಗಿದೆ, ಆದ್ರೆ ನಾನು ಬಂದಂತ ಉದ್ದೇಶವೇ ಬೇರೆ ಎಂಬುದಾಗಿ. ಆದ್ರಿಂದ ಆತನು ಗರ್ಜಿಸಿದಂಥದ್ದು ಒಂದು ಸಾರಿ ಮಾಡಿ ಪ್ರಬಲವಾಗಿ ಯಾವಾಗ ದೇವರ ಆಲಯವನ್ನ ವ್ಯಾಪಾರ ಸ್ಥಳ ಮಾಡ್ತಾರೋ ದೇವರು ಸಹಿಸಲೇ. ಆದ್ರಿಂದ ಇವತ್ತಿನ ದಿವಸದಲ್ಲಿ ಕೂಡ ನಾವು ದೇವರ ಆಲಯದ ಮೇಲೆ ಆ ಒಂದು ವಿಶೇಷವಾದಂತ ಒಂದು ಅಭಿಮಾನವನ್ನ ಇಟ್ಟು ಈ ಸಮಯದಲ್ಲಿ ಸೇವೆಯನ್ನು ಮಾಡುವುದಕ್ಕೆ ಸಿದ್ಧವಾಗ್ತಾ ಇದೆ. ದೇವರ ಆಲಯ ಎಂಬುದಾಗಿ ಹೇಳುವಾಗ ದೇವರ ಸಭೆಯಲ್ಲಿ ಯಾವುದೇ ಗೊಂದಲಗಳು ಬಂದ್ರೆ ಯೇಸು ಸ್ವಾಮಿ ಮಾತ್ರ ಸಹಿಸಲ್ಲ. ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ ಪ್ರೇರಿ. ಏನೇ ಗೊಂದಲ ಅದು ಸಭೆಯ ಮಧ್ಯದಲ್ಲಿ ಆಲಯ ಎಂಬುದಾಗಿ ಹೇಳುವಾಗ ನೀವೇ ದೇವರ ಆಲಯವಾಗಿದ್ದೀರಿ ಎಂಬುದಾಗಿ ಸ್ವಾಮಿ ಹೇಳ್ತಾರಲ್ಲ, ನೀವೇ ದೇವರ ಆಲಯವಾಗಿದ್ದೀರಿ ಎಂಬುದಾಗಿ ಹೇಳುವಾಗ ಆತನ ಪೌಲನ ಮೂಲಕವಾಗಿ ಆತನು ಮಾತನಾಡುವಾಗ, ಹಾಗಾದ್ರೆ ಇವತ್ತಿನ ನಾನು ನೀವು ಮತ್ತು ನೀವು ದೇವರ ಆಲಯವಾಗ ಯಾರು ಆ ಆಲಯವನ್ನ ಕೆಡಿಸುವಂತವರಾಗಿದ್ದಾರೋ ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಸಿಟ್ಟಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿಗೆ ಸಿಟ್ಟು ಬರ್ತದೆ. ಇಲ್ಲ, ಈತ ನಿಜವಾಗ್ಲೂ ಕೂಡ ನನ್ನ ಮಗನು ನನ್ನ ಮಗಳಾಗಿರೋದಕ್ಕೆ ಯೋಗ್ಯತೆ ಇಲ್ಲ ಎಂಬುದಾಗಿ ಹೇಳಿ ಆ ಸಂದರ್ಭದಲ್ಲಿ ಆತನ ಗರ್ಜಿಸ್ತಾನೆ. ಅಲ್ಲಿವರೆಗೂ ಕೂಡ ಸಮಾಧಾನವಾಗಿ ಸ್ವಾಮಿ ಇರುವಂತದನ್ನು ನಾವು ಕಾಣ್ತೇವೆ. ಹಾಗಾದ್ರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನ ಸಭೆ ಆಲಯ ಎಂಬುದಾಗಿ ಹೇಳುವಾಗ ಈ ಆಲಯದಲ್ಲಿರುವಂತಹ ಈ ಒಂದು ಸಭೆಯಲ್ಲಿ ನಾವು ಆರಾಧನೆ ಮಾಡುತ್ತಿರುವಾಗ ಈ ಆಲಯವನ್ನ ಸಭೆಯನ್ನ ಕೆಡಿಸುವಂತ ಯಾರೇ ಆಗಿದ್ದು ಕೂಡ ದೇವರು ಮಾತ್ರ ಸಹಿಸುವುದಿಲ್ಲ ಪ್ರಿಯ. ಆದ್ರೆ ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಸಮಾಧಾನವಾದ ರೀತಿಯಲ್ಲಿ ಎಲ್ಲ ಕಾರ್ಯವೂ ಕೂಡ ನೆರವೇರುವ ಹಾಗೆ ನಿಮ್ಮ ಪ್ರೋತ್ಸಾಹವನ್ನ ಈ ಸಂದರ್ಭದಲ್ಲಿ ಯೇಸು ಸ್ವಾಮಿ ನೋಡುವಂತವನಾಗಿದ್ದಾನೆ. ಅದಾದ ಮೇಲೆ ನೀವೇನಾರು ಹಾಗೆ ಮಾಡಿದ್ರೆ ಯೇಸು ಸ್ವಾಮಿ ಒಂದು ವಿಶೇಷವಾದಂತ ಒಂದು ಗಿಫ್ಟ್ ಅನ್ನ ಕೊಡ್ತಾರೆ. ಅದೇ ನಿಮ್ದಾಗಿ ಹೇಳುವಾಗ 13ನೇ ವಚನದಲ್ಲಿ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದು ಕೂಡ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳನ್ನ ನಾನೀಗ ಹೇಳಿದ ಹಾಗೆ ಮಾತುಗಳನ್ನ ನೀವು ಸರಿಯಾಗಿ ನೀವು ನಡೆದರೆ ಏನಂತ ಹೇಳಿ ಸ್ವಾಮಿ ಹೇಳ್ತಾರೆ, ನಾನು ನಿನ್ನನ್ನ ಸ್ನೇಹಿತನೆಂಬುದಾಗಿ ನಾನು ಕರ್ತೇನೆ, ನಾನು ನಿನ್ನ ಫ್ರೆಂಡ್ ಎಂಬುದಾಗಿ ಕರ್ತೇನೆ. ನೀವೇನಾದ್ರೂ ಒಂದು ಸರಿಯಾದ ರೀತಿಯಲ್ಲಿ ನಾನು ಹೇಳಿಕೊಟ್ಟಂತ ಎಲ್ಲ ವಾಕ್ಯಗಳಿಗೆ ಅನುಸಾರವಾಗಿ ಲೋಕದಲ್ಲಿ ಜೀವನವನ್ನು ಮಾಡಿದ್ರೆ ಇವತ್ತಿನ ದಿವಸ ನೀವೆಲ್ಲರೂ ಕೂಡ ಯಾರು ಯೇಸು ಸ್ವಾಮಿಯ ಸ್ನೇಹಿತರಾಗ್ತೇವೆ. ಆ ಒಂದು ಸ್ನೇಹಿತತನವನ್ನು ನಾವು ಪಡೆದುಕೊಳ್ಳಬೇಕಾದ್ರೆ ನಾವು ಯೇಸು ಸ್ವಾಮಿಯ ಗುಣಲಕ್ಷಣಗಳನ್ನ ನಾವು ಹಿಡಿದಂತವರ ಲೋಕದಲ್ಲಿ ಜೀವನವನ್ನು ಮಾಡಬೇಕು. ಅದಾದ್ಮೇಲೆ ಯೇಸು ಸ್ವಾಮಿ ಒಂದು ಸ್ವಲ್ಪ ಸ್ಟ್ರೆಸ್ ಮಾಡಿ ಹೇಳ್ತಾರೆ. ಅದೇನ್ ಹೇಳ್ತಾರೆ ಇವ ನೋಡುವಾಗ, ಇನ್ನು ಮೇಲೆ ನಾನು ನಿಮ್ಮನ್ನ ಆಳುಗಳನ್ನುವುದಿಲ್ಲ, ನಾನು ನಿಮ್ಮನ್ನ ಆಳುಗಳನ್ನುವುದಿಲ್ಲ. ಇನ್ ಯಾವುದೇ ಕಾರಣಕ್ಕೂ ಕೂಡ ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ಆದುದರಿಂದ ನಿಮ್ಮನ್ನ ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ ಎಂಬುದಾಗಿ ಅದನ್ನು ಹೇಳುವಂತ ಒಂದು ಮಾತು. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರು, ಇವತ್ತಿನ ದಿವಸ ನಾವು ಯೇಸು ಸ್ವಾಮಿಯನ್ನ ಫ್ರೆಂಡ್ ಆಗಿ ಇಟ್ಕೊಂಡವರು. ಯೇಸು ಸ್ವಾಮಿಯನ್ನ ಕೇಳ್ಕೊಂಡ, ಸ್ವಾಮಿ ನಾನು ಮಾಡ್ತಿರೋದು ಸರಿನಾ ತಪ್ಪ, ನಾನು ಈ ಕಾರ್ಯಗಳನ್ನು ಮಾಡ್ತಿದ್ದೀನಲ್ಲ, ಕೆಲವು ಕಾರ್ಯಗಳನ್ನ ಅದು ತಪ್ಪ ಸರಿ ಎಂಬುದಾಗಿ ಕೇಳಿ ನಂತರ ನಾವು ಆ ಕಾರ್ಯವನ್ನು ಮಾಡಿದಾಗ ಸ್ವಾಮಿ ಏನ್ ಮಾಡ್ತಾರೆ, ನಮ್ಮನ್ನ ಗೈಡ್ ಮಾಡ್ತಾರೆ. ಮಗನೇ ನೀನು ಮಾಡುತ್ತಿರುವಂತ ಕಾರ್ಯ ಇದು ಸರಿಯಲ್ಲ,
ಮಗಳೇ, ನೀನು ಮಾಡುತ್ತಿರುವಂತ ಕಾರ್ಯ ಇದು ಸರಿ ಇದೆ, ನಿನ್ನ ಈ ಒಂದು ಕಾರ್ಯ ನೀನು ಮಾಡಬಹುದು ಎಂಬುದಾಗಿ. ಅದರಿಂದ ಯೇಸು ಸ್ವಾಮಿನ ಮುಂದಾಗಿ ಇಟ್ಕೊಂಡು ಮುಂದೆ ಜೀವಿಸುವಾಗ ಯಾವುದೇ ಗೊಂದಲಗಳು, ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಎಂಬುದಾಗಿ. ಅದಾದ ಮೇಲೆ ಯೇಸು ಸ್ವಾಮಿ ಆತನು ನಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ. ಆಯ್ಕೆ ಮಾಡಿಕೊಂಡ ನಂತರ ಆತನು ಹೀಗೆ ಹೇಳ್ತಾನೆ ಕೆಲವು ಮಾತುಗಳನ್ನ. ಆಯ್ಕೆ ಮಾಡಿಕೊಂಡರೆ ಒಂದು ಜವಾಬ್ದಾರಿಯನ್ನು ಕೊಡ್ತಾನೆ. ಅದು ಜವಾಬ್ದಾರಿ, ಮತ್ತೊಂದು ಜವಾಬ್ದಾರಿ. ಇದು ಬಹಳಷ್ಟು ಸ್ವಲ್ಪ ಕಠಿಣವಾದಂತ ಒಂದು ಜವಾಬ್ದಾರಿನೇ. ಯಾಕಂದ್ರೆ ಈಸಿಯಾಗಿ ಎಲ್ಲ ಕೂಡ ಆದ್ರೆ ಆಗ ಸರಿ ಹೋಗುದಿಲ್ಲ ಎಂಬುದಾಗಿ ಹೇಳಿ ಕಠಿಣವಾದಂತ ಒಂದು ಜವಾಬ್ದಾರಿ. ಅದ ಒಂದು ಕಠಿಣವಾದಂತ ಜವಾಬ್ದಾರಿ ಏನು ಎಂಬುದಾಗಿ ನೋಡುವಾಗ ಮಾರ್ಕನು ಬರೆದ ಸುವಾರ್ತೆ, ಎಲ್ಲರೂ ಕೂಡ ತೆಗೆಯೋಣ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 34ನೇ ವಚನ. ಎಲೆಕ್ಷನ್ ಟೈಮಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಲೆಕ್ಟ್ ಆದ್ಮೇಲೆ ಯಾರು ಸರಿ, ಯಾರು ಹೈಯೆಸ್ಟ್ ಅಥವಾ ಯಾರು ಲೋಯೆಸ್ಟ್, ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ಗಳು ಸರ್ವೇ ಸಾಮಾನ್ಯ. ಆದಾಗ್ಯೂ ಕೂಡ ನಾನು ಹೆಚ್ಚಿನವನು, ನಾನು ಹೆಚ್ಚಿನವಳು ಎಂಬುದಾಗಿ ಹೇಳಲಿಕ್ಕೆ ದೇವರ ದೃಷ್ಟಿಯಲ್ಲಿ ಸಾಧ್ಯ ಇಲ್ಲ. ಅಲ್ಲಿ ಏನ್ ಹೇಳ್ತಾರೆ, ವಾಕ್ಯ ಏನ್ ಹೇಳ್ತದೆ ನೋಡಿ. ಆ ಸಂದರ್ಭದಲ್ಲಿ 34 ವಚನ, ಅವರು ಸುಮ್ಮನಿದ್ದರು, ಸಾಧಾರಣವಾಗಿ ದಾರಿಯಲ್ಲಿ ಏನು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂಬುದಾಗಿ. ಯಾಕಂದ್ರೆ ಯೇಸು ಸ್ವಾಮಿ ಶಿಷ್ಯರು ಅಲ್ಲಿ ಒಂದು ಡಿಸ್ಕಷನ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಏನ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಎಂಬುದೇ ನೋಡುವಾಗ 34ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಒಬ್ಬರ ಕೂಡ ಒಬ್ಬರು ತಮ್ಮಲ್ಲಿ ಯಾವನು ಹೆಚ್ಚಿನವನೆಂಬುದಾಗಿ ಅಲ್ಲಿ ಡಿಸ್ಕಷನ್ ನಡೀತಾ ಇದೆ, ವಾಗ್ದಾನ ಮಾಡಿಕೊಂಡಿದ್ದರು. ಆತನು ಕೂತ್ಕೊಂಡು ತನ್ನ 12 ಮಂದಿ ಶಿಷ್ಯರನ್ನ ಕರೀತಾರೆ. ಯಾರ್ಯಾರು ಆತರ ಡಿಸ್ಕಷನ್ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಬಂದ್ರಪ್ಪ, ಎಲ್ಲ ಶಿಷ್ಯರೇ 12 ಜನ ನೀವು ನಾನು ಆರಿಸಿ ತೆಗೆದುಕೊಂಡಿದ್ದೇನೆ ನಿಮ್ಮ ಸೇವೆಗೋಸ್ಕರವಾಗಿ. ಯಾಕೆ ಡಿಸ್ಕಷನ್ ಮಾಡ್ತಾ ಇದ್ದೀರಿ, ಏನ್ ಅನ್ಕೊಂತಾ ಇದ್ದೀರಿ, ನಾನ್ ಶ್ರೇಷ್ಠ ನೀನ್ ಶ್ರೇಷ್ಠ ಎಂಬುದಾಗಿ ಅನ್ಕೊಂತಾ ಇದ್ದೀರಾ? ಬನ್ನಿ ಎಲ್ಲರೂ ಬನ್ನಿ ಎಂಬುದಾಗಿ ಆತನು ಕರೆದು ಹೀಗೆ ಹೇಳ್ತಾ ಇದ್ದಾನೆ, ಯಾವನಾದರೂ ಅಲ್ಲಿ ಹೇಳಿದಂತಾನೆ ಮಾತನ್ನು ಹೇಳ್ತೇನೆ, ಯಾವನಾದರೂ ಮೊದಲಿನವನಾಗಬೇಕೆಂದಿದ್ದರೆ ಅವನು ಎಲ್ಲರಲ್ಲಿ ಕಡೆಯವನು, ಎಲ್ಲರ ಆಳು ಆಗಿರಬೇಕು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಯಾರಾದ್ರೂ ಮೊದಲನಾಗಿರ್ಬೇಕಂಬುದಾಗಿ ನೀವು ಬಯಸಿದ ಪಕ್ಷದಲ್ಲಿ ನೀವು ಎಲ್ಲರ ಏನಂತೆ ಆಳಾಗಿರಬೇಕು. ಅಷ್ಟರ ಮಟ್ಟಿಗೆ ನೀವು ದೇವರ ಸೇವೆಯನ್ನ, ನನ್ನ ಸೇವೆಯನ್ನ ನೀವು ಮಾಡಬೇಕು ಆಲಯದಲ್ಲಿ. ಅಂದರೆ ಯಾವುದೇ ರೀತಿಯ ಹೆಮ್ಮೆ ನನಗೆ ಇರಬಾರದು ಎಂಬುದಾಗಿ ದೇವರ ವಾಕ್ಯದ ಒಂದು ತಾತ್ಪರ್ಯ. ಹೌದು, ನಾನು ಸಮಿತಿಯ ಸದಸ್ಯನಾಗಿದ್ದೇನೆ, ನಾನು ನಿಮ್ಮೆಲ್ಲರಿಗಿಂತ ನಾನು ಶ್ರೇಷ್ಠ ಎಂಬುದಾಗಿ ಹೇಳಿಕೊಳ್ಳೋದಕ್ಕೋಸ್ಕರವಾಗಿ ಸಮಿತಿಯ ಸೇವೆ ಅಲ್ಲ. ಸಮಿತಿಯ ಸೇವೆ ಏನಕ್ಕೆ, ದೇವರ ಸೇವೆ ಏನೆಂಬುದಾಗಿ ನೋಡುವಾಗ ನಾವೆಲ್ಲರೂ ಕೂಡ ಯಾವ ರೀತಿಯಾದ ಸೇವೆ, ಆಳುಗಳ ಹಾಗೆ ಸೇವೆ ಮಾಡಬೇಕು. ಅಂದರೆ ಯಾವೊಬ್ಬ ಸದಸ್ಯರಿದ್ದಾರಲ್ಲ ಅದಕ್ಕಿಂತ ಕೆಳಗಿನ ಮಟ್ಟಕ್ಕೆ ನಾವು ಇಳಿದಂತವರಾಗಿ ಸೇವೆ ಕಾರ್ಯಗಳಲ್ಲಿ ದೇವರ ಸೇವೆಯನ್ನು ನಾವು ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ಎಷ್ಟು ಉತ್ತಮವಾದಂತಹ ಕಾರ್ಯಗಳನ್ನ ಯೇಸು ಸ್ವಾಮಿ ಅಂತ ಹೇಳ್ತಾರೆ. ಅದಾದ ಮೇಲೆ ಆತನು ಹೇಳ್ತಾನೆ, ಆತನು ಯಾವನಾದರೂ ಮೊದಲಿನವಾಗಬೇಕೆಂದರೆ ಅವನೆಲ್ಲರಲ್ಲಿ ಕಡೆಯವನು, ಎಲ್ಲರ ಆಳು ಆಗಿರಬೇಕು ಎಂಬುದಾಗಿ ಹೇಳಿ ಒಂದು ಚಿಕ್ಕ ಮಗುವನ್ನ ತೆಗೆದುಕೊಂಡು ಅವರ ನಡುವೆ ನಿಲ್ಲಿಸಿ ಅಪ್ಪಿಕೊಂಡು ಅವರಿಗೆ, ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಚಿಕ್ಕ ಮಕ್ಕಳನ್ನ ಒಂದನ್ನು ಸೇರಿಸಿಕೊಂಡರೆ ನನ್ನನ್ನು ಕೂಡ ಸೇರಿಸಿಕೊಂಡ ಹಾಗಾಯಿತು, ಮತ್ತು ಯಾವನಾದರೂ ನನ್ನನ್ನು ಸೇರಿಸಿಕೊಂಡರೆ ನನ್ನನ್ನಲ್ಲ, ನನ್ನನ್ನು ಕಳಿಸಿಕೊಟ್ಟಾತನನ್ನೇ ಸೇರಿಸಿಕೊಂಡ ಹಾಗಾಯಿತು ಎಂಬುದಾಗಿ ಹೇಳಿದನು. ಎಷ್ಟು ಉತ್ತಮವಾದಂಥದ್ದು ಮಾತು. ಆದ್ರೆ ಇವತ್ತಿನ ದಿವಸದಲ್ಲಿ ಒಂದು ಚಿಕ್ಕ ಮಗುವಿನಲ್ಲಿರುವಂತಹ ಒಂದು ವಿಶೇಷವಾದಂತಹ ಮೃದುವಿನ ಸ್ವಭಾವ. ಇವತ್ತಿನ ದಿವಸ ನಮ್ಮ ಸಭೆಯಲ್ಲಿ ಯಾವುದೇ ಚಿಕ್ಕ ಮಕ್ಕಳಿದ್ದಾಗ ಕೂಡ ಯಾರ ಕರೆದ್ರು ಕೂಡ ಆ ಮಗು ಯಾವುದೇ ರೀತಿಯಾದ ದ್ವೇಷ ಇಲ್ಲದೆ, ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯ ಇಲ್ಲದೆ ಓಡಿ ಬರ್ತದಲ್ಲ. ಎಲ್ಲರೂ ಕೂಡ ಪ್ರೀತಿ ಮಾಡುವಂತವ್ರು ಯಾರು ಕೂಡ ಮನುಷ್ಯ, ನಮ್ಮ ನನ್ನ ತಂದೆ ತಾಯಿಗೆ ಅವರಿಬ್ರು ಘರ್ಷಣೆ ಆದಾಗಿ ಕೂಡ ಮಗುವಿಗೆ ಯಾವುದೇ ರೀತಿಯಾದ ಆಲೋಚನೆ ಇರುವುದಿಲ್ಲ. ಯಾರ್ಯಾರ ಜೊತೆಗೆ ನಾವು ಮಾತನಾಡುವುದಿಲ್ವೋ ಅವರ ಜೊತೆಗೆ ಮಗು ಹೋಗಲು ಕುಳಿತುಕೊಂಡಿರುತ್ತೆ ಅವ್ರ ತೊಡೆ ಮೇಲೆ. ಅವಾಗ ಕೆಲಸ ಅನಿಸ್ತದೆ, ಏನಪ್ಪ ಹೋಗಿ ಅವ್ರ ಅವರೇ ಎತ್ಕೊಂಡ್ರ ಅಥವಾ ಏನು, ನಾವು ಆತರ ಕೆಟ್ಟ ಆಲೋಚನೆ ಮಾಡ್ತೇವೆ. ಆದ್ರೆ ಮಗುವಿನ ಸ್ವಭಾವ ಹಾಗಲ್ಲ. ಮಗುವೆ ಓಡೋಗಿ ಅವ್ರ ಜೊತೆ ಆಟ ಆಡ್ತಿರ್ತದೆ. ಅವ್ರು ಯಾರು ಎಂಬುದಾಗಿ ಗೊತ್ತಿರಲ್ಲ. ಅವ್ರು ಎಷ್ಟೇ ನನ್ನ ತಂದೆ ತಾಯಿಗಳು ಘರ್ಷಣೆ ಆಗಿದೆ ಕೂಡ ಮಗುವಿಲಿರುವಂತಹ ಒಂದು ಸ್ವಭಾವವನ್ನ ಇವತ್ತಿನ ದಿವಸ ನಿನ್ನಿಂದ ಸ್ವಾಮಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮಲ್ಲಿ ಆ ಒಂದು ಮೃದು ಸ್ವಭಾವ, ಯಾವುದೇ ಕೆಟ್ಟ ಆಲೋಚನೆಗಳಿಲ್ಲದೆ ಇರುವಂತಹ ಒಂದು ಸ್ವಭಾವವನ್ನ ನಾವು ಇಟ್ಟುಕೊಂಡು ಈ ಲೋಕದಲ್ಲಿ ಜೀವನವನ್ನು ಮಾಡಿದರೆ ಮಾತ್ರ ದೇವರು ಒಂದು ವಿಶೇಷವಾದಂತಹ ಆಶೀರ್ವಾದ ನಮಗೆ ದಯಪಾಲಿಸಿಕೊಟ್ಟು ಈ ಲೋಕದಲ್ಲಿ ಉತ್ತಮವಾದಂತ ರೀತಿಯಲ್ಲಿ ಜೀವಿಸಲಿಕ್ಕಾಗುವ ಹಾಗೆ ನಮ್ಮನ್ನು ಆತನು ಮಾಡುವಂತವನಾಗಿದ್ದಾನೆ. ಮತ್ತು ನಾವು ಕೊನೆಯದಾಗಿ ನಾವು ನೋಡುವಾಗ ಬಹಳಷ್ಟು ಪ್ರಾಮುಖ್ಯವಾದಂತಹ ಒಂದು ಮಾತನ್ನ ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಅದೇನೆಂಬುದು ನೋಡುವಾಗ ಇಂಥ ಒಂದು ಸೇವೆಯನ್ನ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಾವು ಮಾಡಿಕೊಳ್ಳೋಣ. ಇವತ್ತಿನ ದಿವಸದಲ್ಲಿ ಆ ಒಂದು ಸೇವೆಗೋಸ್ಕರವಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಮುಂದಿನ ಹೆಜ್ಜೆ ಇಡೋಣ. ಮತ್ತು ಯಾರ್ಯಾರು ಇವತ್ತಿನ ದಿವಸದಲ್ಲಿ ನಾವು ವೋಟ್ ಮಾಡಬೇಕು, ಮತ ಹಾಕಬೇಕು ಎಂಬುದಾಗಿ ನೀವು ಬಂದಿದ್ದೀರೋ ಅವರೆಲ್ಲರೂ ಕೂಡ ಪ್ರಾರ್ಥನಾ ಪೂರ್ವಕವಾಗಿ, ದೇವರೇ ನೀನು ಯಾರನ್ನ ಆರಿಸಿ ತೆಗೆದುಕೊಳ್ಳುತ್ತೀಯೋ ಅವರನ್ನು ಇವತ್ತಿನ ದಿವಸದಲ್ಲಿ ನನ್ನ ಕಣ್ಣ ಮುಂದೆ ನೀನು ತೋರಿಸು ಸ್ವಾಮಿ, ಅವರಿಗೆ ಮಾತ್ರ ಇವತ್ತಿನ ದಿವಸದಲ್ಲಿ ನಾನು ವೋಟ್ ಹಾಕ್ತೇನೆ ಎಂಬುದಾಗಿ ನೀವು ಹಾಗೆ ಹೇಳಿ ನೀವು ಪ್ರಾರ್ಥನಾ ಪೂರ್ವಕವಾಗಿ ಹಾಕುವಾಗ ನಿಜವಾಗ್ಲೂ ಕೂಡ ಅವರೆಲ್ಲರೂ ಕೂಡ ದೇವರಿಂದ ಆರಿಸಲ್ಪಟ್ಟು ಮುಂದಿನ ದಿವಸಗಳಲ್ಲಿ ಯಥಾರ್ಥವಾದಂತಹ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಒಳ್ಳೆಯ ಒಂದು ಸಹಕಾರವನ್ನ ನೀಡೋಣ, ಅವರೊಟ್ಟಿಗೆ ನಾವು ಕೈ ಜೋಡಿಸೋಣ. ಉತ್ತಮವಾದಂತಹ ರೀತಿಯಲ್ಲಿ ಈ ಒಂದು ಆಲಯದಲ್ಲಿ ದೇವರ ಸೇವೆ ನಡೆಯಲಿಕ್ಕಾಗುವ ಹಾಗೆ ದೇವರು ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ವಾಕ್ಯದಲ್ಲಿ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 26ನೇ ವಚನದಲ್ಲಿ ನೀವು ಆ ರೀತಿಯಾದ ಯಥಾರ್ಥವಾದಂತಹ ಒಂದು ಸೇವೆಯನ್ನು ಮಾಡಿದ ಪಕ್ಷದಲ್ಲಿ ಒಂದು ವಿಶೇಷವಾದಂತಹ ಆಶೀರ್ವಾದನ ದೇವರು ನಮಗೆ ದಯಪಾಲಿಸಿಕೊಟ್ಟು ಆತನು ಕಳಿಸಿಕೊಡುವಂತನಾಗಿದ್ದ ಆಶೀರ್ವಾದ ಏನು ನೋಡುವಾಗ, ಯಾವನಾದರೂ
26ನೇ ವಚನ, ಯೋಹಾನ 12:26ನೇ ವಚನ. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ಆತನು ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಕೂಡ ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವ ಕೆಟ್ಟ ಕಾರ್ಯಗಳನ್ನ ಸಂಪೂರ್ಣವಾಗಿ ಬಿಟ್ಟು ನಾವೆಲ್ಲವನ್ನ ಬಿಟ್ಟು ನಾವೇನ್ ಮಾಡ್ಬೇಕಂತ ದೇವರನ್ನ ಹಿಂಬಾಲಿಸಬೇಕು. ಯೇಸು ಸ್ವಾಮಿ ಶಿಷ್ಯರನ್ನ ಆಯ್ಕೆ ಮಾಡಿಕೊಳ್ಳುವಾಗ ಅದೇ ಕಾರ್ಯವನ್ನು ಮಾಡಿದಂಥದ್ದು. ಅವರು ಬೆಸ್ತರಾಗಿದ್ದು ಕೂಡ ಅವರು ಬಹಳಷ್ಟು ರೀತಿಯಾಗಿ ಬ್ಯುಸಿಯಾದಾಗಿಯೂ ಕೂಡ ಅವರನ್ನ ಕರೆದ ತಕ್ಷಣ ಅವರೆಲ್ಲವನ್ನು ಕೂಡ ಬಿಟ್ಟು ಓಡಿ ಬರ್ತಾರೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸಿಕೊಂಡು. ಅದೇ ರೀತಿಯಾಗಿ ಇವತ್ತಿನ ದಿವಸ ನನ್ನನ್ನು ನಿನ್ನನ್ನು ಯೇಸು ಸ್ವಾಮಿ ಕರೀತಾ ಇದ್ದಾನೆ. ಒಂದು ಸಾರಿ ನೀವು ಸಮಿತಿಯ ಸದಸ್ಯರು ಆಗಿ ನೀವು ಇವತ್ತಿನ ದಿವಸ ಆಯ್ಕೆ ಆಗಿದ್ದ ತಕ್ಷಣವೇ ತಂದೆಯಾದ ದೇವರ ಸೇವೆಯನ್ನ ಮಾಡಿ ದೇವರ ಈ ಒಂದು ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಾ ಪ್ರಿಯರೇ. ಆದ್ರಿಂದ ಈ ಒಂದು ವಿಶೇಷವಾದಂತಹ ಆಶೀರ್ವಾದ ಬರೀ ಸಮಿತಿಯ ಸದಸ್ಯರಾದ್ರೆ ಮಾತ್ರ ಎಂಬುದಾಗಿ ತಿಳಿಯಬೇಡಿ. ಯಾಕಂದ್ರೆ ತಂದೆಯಾದ ದೇವರು ನಮ್ಮೆಲ್ಲರನ್ನ ಆತನ ಸೇವೆಗೋಸ್ಕರವಾಗಿ ಕರೆದಿದ್ದಾರೆ, ನಮ್ಮೆಲ್ಲರನ್ನ ಕೂಡ. ಯಾಕಂದ್ರೆ ಆತನು ಆರಿಸಿಕೊಂಡಂತ ವಿಶೇಷವಾದಂತ ಜನಾಂಗ ಎಂಬುದಾಗಿ ಯಾಕೆ ಕರಿತೇವೆ ನೋಡುವಾಗ ನಮ್ಮೆಲ್ಲರನ್ನ ಆತನ ತನ್ನ ಸೇವೆಗೋಸ್ಕರವಾಗಿ ಕರೆದಿದ್ದಾನೆ. ಆ ಎಲ್ಲರನ್ನ ಕೂಡ ಎಂಬುದಾಗಿ ಹೇಳುವಾಗ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಸೇವೆಯನ್ನು ಮಾಡೋಣ. ಇವರು ಬರೀ 12 ಜನ ಮಾತ್ರ ಸಭಾಪಾಲನ ಸಮಿತಿಯ ಸೇವೆಗೋಸ್ಕರವಾಗಿ ಆರಿಸಲ್ಪಡುತ್ತಾರೆ. ಆದ್ರೆ ನಾವೆಲ್ಲರೂ ಕೂಡ ಇಡೀ ಲೋಕದಲ್ಲೆಲ್ಲ ಕೂಡ ಯೇಸು ಸ್ವಾಮಿ ಒಂದು ವಿಶೇಷವಾದ ಸುವಾರ್ತೆನ ಸಾರೋದಕ್ಕೋಸ್ಕರವಾಗಿ ನಮ್ಮೆಲ್ಲರನ್ನ ಆತನ ಆರಿಸಿ ತೆಗೆದುಕೊಂಡಿದ್ದಾನೆ. ಆ ಒಂದು ಸೇವೆಯನ್ನ ನಾವು ಮಾಡಿದ್ರೆ ಯೇಸು ಸ್ವಾಮಿ ಹೇಳಿದ ಹಾಗೆ ಒಂದು ವಿಶೇಷವಾದಂತಹ ಒಂದು ಬಹುಮಾನವನ್ನ ಆತನು ಕೊಡುವಂತವನಾಗಿದ್ದಾನೆ. ಮತ್ತು ವಿಶೇಷವಾಗಿ ನನ್ನ ಸೇವೆಯನ್ನ ಮಾಡುವವನಾದರೆ ತಂದೆಯು ಅವನಿಗೆ, ಯಾಕಂದ್ರೆ ತಂದೆಯಾದ ದೇವರಿಂದ ಬಹುಮಾನ ಹೊಂದಿಕೊಳ್ತೇವೆ ಮತ್ತು ನಾನು ಕೂಡ ನಿಮ್ಮೊಟ್ಟಿಗಿದ್ದುಕೊಂಡು ಆ ಸೇವೆಗೆ ಬೇಕಾದಂತಹ ಸಹಕಾರವನ್ನ ನಾವು ನೀಡ್ತೇನೆ ಎಂಬುದಾಗಿ. ಆದ್ರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಆ ಒಂದು ವಿಶೇಷವಾದಂತಹ ಸೇವೆಯನ್ನ ಸಭೆಯ ಜನರ ನಾವೆಲ್ಲರೂ ಕೂಡ ಮಾಡೋಣ. ಮಾತ್ರವಲ್ಲದೆ ಸಮಿತಿಯ ಸದಸ್ಯರಾದಂತ ಜನರು ಕೂಡ ಇನ್ನೂ ಕೂಡ ಬಲವಾದಂತ ರೀತಿಯಲ್ಲಿ ಅವರು ಮಾಡಲಿ ಎಂಬುದಾಗಿ ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಮಾತ್ರವಲ್ಲದೆ ಸಭಾಪಾಲಕರು ಯಾರ್ಯಾರು ಬರ್ತಾರೋ ಎಲ್ಲರನ್ನು ಕೂಡ ಈ ಮನುದಿನದ ಪ್ರಾರ್ಥನೆಯಲ್ಲಿ ನೆಲೆಸಿರಿ. ಅವರು ಕೂಡ ಇನ್ನು ಹೆಚ್ಚಿನ ಅಂತ ಸೇವಾ ಕಾರ್ಯಗಳನ್ನ ಮಾಡಿ ವಾಕ್ಯದ ಬಲದಲ್ಲಿ ನಮ್ಮನ್ನ ತುಂಬಿಸಿ ನಾವೆಲ್ಲರೂ ಕೂಡ ಒಟ್ಟಾಗಿ ದೇವರ ರಾಜ್ಯಕ್ಕೆ ಹೋಗುವ ಹಾಗೆ ದೇವರು ನಮ್ಮೆಲ್ಲರನ್ನ ಸಿದ್ಧತೆ ಮಾಡಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಕ್ಷಣಕಾಲ ಮೌನವಾಗಿದ್ದು ಪ್ರಾರ್ಥನಾ ಪೂರ್ವಕವಾಗಿ ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದಂತ ಸರ್ವಶಕ್ತನಾದ ದೇವರು ನಿಮಗೆ ಸ್ತೋತ್ರ ಸ್ವಾಮಿ. ಒಬ್ಬ ಕ್ರೈಸ್ತ ಮಗನಾಗಿ ಮಗಳಾಗಿ ನಾನು ಜೀವಿಸಬೇಕು ಎಂಬುದಾಗಿ ನಾನು ನಿಮ್ಮನ್ನ ಆಸೆ ತೆಗೆದುಕೊಳ್ಳಲಿಲ್ಲ ಸ್ವಾಮಿ. ಆದರೆ ನೀವು ನಮ್ಮನ್ನ ನಿನ್ನ ಮಕ್ಕಳಾಗಿ ಆರಿಸಿ ತೆಗೆದುಕೊಂಡಿದ್ದೀರ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ನಾವು ಸಲ್ಲಿಸ್ತೇವೆ. ಇದಕ್ಕಿಂತ ಸೌಭಾಗ್ಯ ನಮಗೆ ಬೇರೆ ಬೇಕಾಗಿಲ್ಲ ಸ್ವಾಮಿ. ಅದರ ಒಂದು ವಿಶೇಷವಾದಂತಹ ಆಶೀರ್ವಾದವನ್ನ ನಾವು ಪಡೆದಿದ್ದೇವೆ ಎಂಬುದಾಗಿ ಅದನ್ನ ನಾವು ಮರೆತು ಕೆಲವು ಸಮಯದಲ್ಲಿ ನಾವು ಲೋಕದಲ್ಲಿ ಇತರ ಜನರ ಹಾಗೆ ನಾವು ಜೀವಿಸುವಂತರಾಗಿದ್ದೇವೆ. ಇದಕ್ಕೆ ಮೂಲ ಕಾರಣ ಸೈತಾನನೆಂಬುದಾಗಿ ಕೂಡ ನಮಗೆ ಗೊತ್ತುಂಟು ಸ್ವಾಮಿ. ಆದ್ರೆ ಆ ಎಲ್ಲಾ ಸೈತಾನನ ಹಿಡಿತದಿಂದ ನಮ್ಮೆಲ್ಲರನ್ನ ನೀನು ಬಿಡುಗಡೆ ಮಾಡಿ ಎಂಬುದಾಗಿ ಈ ಸಮಯದಲ್ಲಿ ಬೇಡಿಕೊಳ್ಳುತ್ತೇವೆ. ಇವತ್ತಿನ ದಿವಸದಿಂದ ಒಂದು ವಿಶೇಷವಾದಂತಹ ಒಂದು ಬಿಡುಗಡೆಯನ್ನು ಹೊಂದಿದಂತವರಾಗಿ ನಿನ್ನ ಸೇವೆಯನ್ನ ಇನ್ನೂ ಕೂಡ ಬಲವಾದಂತ ರೀತಿಯಲ್ಲಿ ಲೋಕದಲ್ಲಿ ಮಾಡಲಿಕ್ಕೆ ಆಗುವ ಕೃಪೆಗೆ ನಮ್ಮನ್ನ ನೀವು ಕೈ ಹಿಡಿದು ನಡೆಸಿ. ಪ್ರತಿಯೊಬ್ಬ ಸಹೋದರಿಯನ್ನ ನೀವು ಆರಿಸಿ ತೆಗೆದುಕೊಂಡು ನಿನ್ನ ಒಂದು ಸೇವೆಯನ್ನ ಮಾಡಲೇಬೇಕು ಎಂಬುದಾಗಿ ಒಂದು ಕಡ್ಡಾಯವಾದಂತಹ ಒಂದು ಆಜ್ಞೆಯನ್ನು ದಯಪಾಲಿಸಿಕೊಟ್ಟು ನೀನು ಹಾಗೆ ಮಾಡಿದರೆ ಬಹುಮಾನವೂ ಕೂಡ ನಿನಗೆ ಸಿಗುತ್ತದೆ ಎಂಬುದಾಗಿ ಕೂಡ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಆದ್ರಿಂದ ಆ ಒಂದು ಕಾರ್ಯವನ್ನ ಸಭೆಯ ಸದಸ್ಯರಾದ ನಾವೆಲ್ಲರೂ ಕೂಡ ಮಾಡಲಿಕ್ಕೆ ಆಗುವ ಕೃಪೆಗೆ ನಡೆಸಿ. ವಿಶೇಷವಾಗಿ ಇವತ್ತಿನ ದಿವಸದಲ್ಲಿ ಸಭಾಪಾಲನ ಸಮಿತಿಯ ಸದಸ್ಯರನ್ನು ಕೂಡ ನೀವು ಆರಿಸಿ ತೆಗೆದುಕೊಳ್ಳುವಂತವರಾಗಿದ್ದೀರಿ. ನಮ್ಮನ್ನ ಸಾಧನವನ್ನಾಗಿ ಉಪಯೋಗ ಮಾಡಿಕೊಳ್ಳುವಂತವರಾಗಿದ್ದೀರಾ. ಆದುದರಿಂದ ತಂದೆ ಅದು ದೇವರೇ, ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೇವೆ. ನಿಮಗೆ ಯಾರು ಇಷ್ಟವಾದಂತಹ ವ್ಯಕ್ತಿಗಳು ಈ ಒಂದು 3 ವರ್ಷದ ಅವಧಿಗೆ ಅವರು ಮಾಡಬೇಕು ಎಂಬುದಾಗಿ ಸಭಾಪಾಲನ ಸಮಿತಿಯ ಸೇವೆಯಲ್ಲಿ ಅವರು ತೊಡಗಿಸಿಕೊಳ್ಳಬೇಕೆಂಬುದಾಗಿ ನೀನು ಬಯಸುವಂತವರಾಗಿದ್ದೀರೋ ಅವರನ್ನ ನೀವು ಆರಿಸಿ ತೆಗೆದುಕೊಳ್ಳಿರಿ ಸ್ವಾಮಿ. ಆ ಆರಿಸಿ ತೆಗೆದುಕೊಂಡ ನಂತರ ಅವರೆಲ್ಲರೂ ಕೂಡ ಪ್ರಾರ್ಥನಾ ಪೂರ್ವಕವಾಗಿ ಇನ್ನೂ ಬಲವಾದಂತ ರೀತಿಯಲ್ಲಿ ತಮ್ಮನ್ನು ಸಮರ್ಪಿಸಿಕೊಟ್ಟು ಉತ್ತಮವಾದಂತಹ ಸೇವಾ ಕಾರ್ಯವನ್ನು ನಮ್ಮ ಈ ಒಂದು ರೈಸ್ ಸ್ಮಾರಕ ದೇವಾಲಯದಲ್ಲಿ ಅವರು ಮಾಡಲಿಕ್ಕೆ ಆಗುವ ಕೃಪೆಗೆ ನೀವು ನಡೆಸಿ. ಕೇಳಿಸಿಕೊಂಡಂತ ವಾಕ್ಯಗಳನ್ನ ಯಾವುದೇ ಕಾರಣ ಕೂಡ ನಾವು ಮರೆಯದೆ ಅದನ್ನ ನಾವು ಹೃದಯದಲ್ಲಿ ಬಚ್ಚಿಟ್ಟುಕೊಂಡಂತವರಾಗಿರ್ಕೊಂಡು ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚಿನ ಅಂತ ರೀತಿಯಲ್ಲಿ ನಿನ್ನ ಒಂದು ಸಮಕ್ಷಮದಲ್ಲಿ ನಾವು ನಿನ್ನ ಸಾಕ್ಷಿ ಕೊಡುವ ಮಕ್ಕಳಾಗಿ ಲೋಕದಲ್ಲಿ ಜೀವನ ಮಾಡಲಿಕ್ಕೆ ಅವನ ಕೃಪೆಗೆ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿರಿ ಎಂಬುದಾಗಿ ಯೇಸು ಸ್ವಾಮಿಯರ ಮೊದಲ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್.
ನಾವು ನಂಬಿರುವಂತಹ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನ ಒಟ್ಟಾಗಿ ನಾವು ಅರಿಕೆ ಮಾಡಿಕೊಳ್ಳೋಣ. ಆರಾಧನಾ ಕ್ರಮ ಪುಸ್ತಕ 128ನೇ ಪುಟದಲ್ಲಿರುವಂತಹ ಅಪೋಸ್ತಲರ ವಿಶ್ವಾಸ ಸೂತ್ರ. ಪರಲೋಕ ಭೂಲೋಕಗಳ ಸೃಷ್ಟಿಸಿದ ಸರ್ವಶಕ್ತನಾದ ತಂದೆ ದೇವರ ನಂಬುತ್ತೇನೆ. ಆತನೇ ಕುಮಾರನಾಗಿರುವ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆ ಕೆಲೆ ಹುಟ್ಟಿ ಪೋಂದಿ ಪಿಲಾತನ ಆದಿವದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗೆ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಬಂದು ಬದುಕಿರುವ ಸತ್ತವರಿಗೂ ನಾ ತೀರಿಸು ನಮ್ಮನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆ ಭಕ್ತರ ನ್ಯೂನತೆ ಪಾಪದ ಪರಿಹಾರ ದೇಹದ ನಿತ್ಯ ಜೀವನವನ್ನು ನಂಬುತ್ತೇನೆ. ಸಭೆರು ದಯವಿಟ್ಟು ಕುಳಿತುಕೊಳ್ಳಿರಿ. ಸಭೆಗೆ ತಿಳಿಸಬೇಕಾದಂಥ ಪ್ರಕಟಣೆಗಳನ್ನು ನಾವು ಕೇಳಿಸಿ. ಸಭಾ ಪ್ರಕಟಣೆಗಳು. ಈ ಆರಾಧನೆಯಲ್ಲಿ ಭಾಗವಹಿಸಿರುವ ಇತರೆ ಸಭೆಗಳ ಹಾಗೂ ನಮ್ಮ ಸಭೆಯ ಸದಸ್ಯರೆಲ್ಲರನ್ನು ಹಾಗೂ ಆನ್ಲೈನ್ ಮೂಲಕ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದಿಸಿ ಸ್ವಾಗತಿಸುವವರಾಗಿದ್ದೇವೆ. ಮುಂದಿನ ಭಾನುವಾರ ಆಲಯದಲ್ಲಿ ಆರಾಧನೆಗೆ ಭಾಗವಹಿಸುವವರ ಕ್ಷೇತ್ರದ ಹೆಸರುಗಳು ಈ ಕೆಳಕಂಡಂತಿವೆ: ಚಾಮರಾಜಪೇಟೆ, ಶ್ರೀನಗರ, ತ್ಯಾಗರಾಜನಗರ, ಕತ್ರಿಗುಪ್ಪೆ, ಚಿಕ್ಕಲಸಂದ್ರ, ಚನ್ನಸಂದ್ರ, ಯಲಚೇನಹಳ್ಳಿ, ಜೆಪಿ ನಗರ್, ಕೊತ್ನೂರು ದಿಣ್ಣೆ, ಹುಲಿಮಾವು, ಅರ್ಕೆರೆ, ದೇವರಚಿಕ್ಕನಹಳ್ಳಿ, ಬೇಗೂರು, ಮಿಷನ್ ರೋಡ್, ಮಿಷನ್ ಕಾಂಪೌಂಡ್, ಕರಗಪ್ಪ ಗಾರ್ಡನ್, SR ನಗರ, ಶಾಂತಿನಗರ, ಅಶೋಕ್ ನಗರ, ವಿಕ್ಟೋರಿಯಾ ಲೇಔಟ್, ಆಸ್ಟಿನ್ ಟೌನ್, ಇಜಿಪುರ, ದೊಮ್ಲೂರು, ವರ್ತೂರು, ಮಾರತ್ಹಳ್ಳಿ, ಮುರುಗೇಶ್ ಪಾಳ್ಯ, ಅಲ್ಸೂರ್, ಶೇಷಾದ್ರಿಪುರಂ, ಯಶವಂತಪುರ, ವಿದ್ಯಾರಣ್ಯಪುರ, ಯಲಹಂಕ, ರಾಜನಕುಂಟೆ, ದೊಡ್ಡಬಳ್ಳಾಪುರ, ಕೆಂಪಾಪುರ, ಹೆಬ್ಬಾಳ, ವಿ ನಾಗೇನಹಳ್ಳಿ, ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲ್ ಕ್ಯಾಂಪಸ್, ಕಾಕ್ಸ್ ಟೌನ್, ಕಮ್ಮನಹಳ್ಳಿ, HRBR ಲೇಔಟ್, ಲಿಂಗರಾಜಪುರಂ, ರಾಮಮೂರ್ತಿ ನಗರ, ಆನಂದಪುರ, ಬಿ ನಾರಾಯಣಪುರ ಹಾಗೂ ನ್ಯೂ ತಿಪ್ಪಸಂದ್ರ. ಹಾಗೂ ಕಳೆದ ವಾರದಲ್ಲಿ ಕೂಡಿಕೆಯಾದ ಕಾಣಿಕೆಗಳ ವಿವರಗಳು: ಸಾಮಾನ್ಯ ಕಾಣಿಕೆ 11,490, ಕೃತಜ್ಞತಾ ಕಾಣಿಕೆ 2,000, ಜನ್ಮದಿನದ ಕಾಣಿಕೆ 3,300, ಸುವಾರ್ಥ ನಿಧಿಗೆ 1,000, ಮಾಸಿಕ ಸಭಾವಂತಿಗೆ 29,600 ಹಾಗೂ ಈಸ್ಟರ್ ಕವರ್ನಿಂದ ಬಂದದ್ದು 100. ಒಟ್ಟು 47,490 ರೂಪಾಯಿಗಳು. ವಂದನೆಗಳು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರು, ವಿಶೇಷವಾಗಿ ನಮ್ಮೆಲ್ಲರೂ ಕೂಡ ತಿಳಿದಿರುವ ಹಾಗೆ ಇವತ್ತಿನ ದಿವಸದಲ್ಲಿ ನಾವು ನಮ್ಮ 2021 ಮತ್ತು 24ನೇ ಸಾಲಿನ ಸಭಾಪಾಲನಾ ಸಮಿತಿಯ ಒಂದು ಚುನಾವಣೆಯನ್ನ ನಮ್ಮ ಸಭೆಯಲ್ಲಿ ನಾವು ನಡೆಸುವಂತವರಾಗಿದ್ದೇವೆ. ಅದರಿಂದ ನಡೆಸುವಂತ ಒಂದು ಸ್ಥಳ ಅದು ಯುನೈಟೆಡ್ ಮಿಷನ್ ಹೈಸ್ಕೂಲ್ನಲ್ಲಿರುವಂತಹ ಆಡಿಟೋರಿಯಂನಲ್ಲಿ ಇವತ್ತು 11 ಗಂಟೆಗೆ ಸರಿಯಾಗಿ ನಾವು ಈ ಒಂದು ಚುನಾವಣೆಯನ್ನ ಪ್ರಕ್ರಿಯೆಯನ್ನು ನಾವು ಆರಂಭ ಮಾಡುವಂತವರಾಗಿದ್ದೇವೆ. ಅದರಿಂದ ಈ ಒಂದು ಸೇವೆಗೋಸ್ಕರವಾಗಿ ನಾವು ಆರಿಸಲ್ಪಡಬೇಕು ಎಂಬುದಾಗಿ ತಿಳಿದು ಇದಕ್ಕೆ ನಾಮಪತ್ರಗಳನ್ನು ಸಲ್ಲಿಸಿದಂತ ಹೆಸರುಗಳನ್ನ ನಾನು ಓದುವಾಗ ದಯವಿಟ್ಟು ಓದುವಂತ ಸದಸ್ಯರುಗಳು ಮುಂದೆ ಬರುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ಅವರು ಸಭೆಯನ್ನ ಮುಖ ಮಾಡಿ ನೋಡಿ ನೀವು ನಿಂತುಕೊಳ್ಳುವಂತೆ ನಾನು ಪ್ರೀತಿಪೂರ್ವಕವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಮತ್ತು ಮತದಾನ ಪತ್ರದಲ್ಲಿ ಹೇಗೆ ಅವರ ಹೆಸರುಗಳಿದೆಯೋ ಆ ಒಂದು ನಂಬರ್ ಮೂಲಕವಾಗಿ ನಾನು ಕರೆಯುವಂತನಾಗಿದ್ದೇನೆ. ಅವರೆಲ್ಲರೂ ಕೂಡ ಮುಂದೆ ಬನ್ನಿರಿ. ಮೊದಲನೆಯದಾಗಿ ಶ್ರೀಯುತ ಅನಿಲ್ ಕುಮಾರ್ ಎ ರವರು, ಮತ್ತು ಎರಡನೇದಾಗಿ ಡ್ಯಾನಿಯಲ್ ರಾಜ್ಕುಮಾರ್ ರವರು, ಮೂರನೇದಾಗಿ ಗಾಡ್ವಿನ್ JS ರವರು, ನಾಲ್ಕನೇದಾಗಿ ಶ್ರೀಮತಿ ಹರ್ಷಿತಾ ಶರ್ಲಿನ್ ರವರು, ಐದನೇದಾಗಿ ಶ್ರೀಯುತ ಜಾನ್ ಪ್ರಸಾದ್ ಎಸ್ ರವರು, ಆರನೇದಾಗಿ ಪ್ರಸನ್ನ ಕುಮಾರ್ ಅವರವರು, ಏಳನೇದಾಗಿ ಪ್ರಶಾಂತ್ ಜೆ ರವರು, ಎಂಟನೇದಾಗಿ ಸಂಪತ್ ಕುಮಾರ್ ರವರು, ಒಂಬತ್ತನೇದಾಗಿ ಸ್ಯಾಮ್ಯುಯಲ್ ಸಂದೀಪ್ ರವರು, ಹತ್ತನೇದಾಗಿ ಸವಿತಾ ಆಲಿವರ್ ರವರು, 11ನೇದಾಗಿ ಶೀಲಾ ಸ್ಟಾಲಿನ್ ರವರು, ಶ್ರೀಮತಿ ಶೀಲಾ ಸ್ಟಾಲಿನ್ ರವರು, 12ನೇದಾಗಿ ಶ್ರೀಯುತ ಸುಚಿತ್ ರವರು, 13ನೇದಾಗಿ ಶ್ರೀಯುತ ಸುಜಯ್ ರವರು, 14ನೇದಾಗಿ ಶ್ರೀಯುತ ವಿಕ್ಟರ್ ಜೆ ರವರು. ಇವರೆಲ್ಲರೂ ಕೂಡ ಮುಂಬರುವಂತ 2021 ಮತ್ತು 24ನೇ ಸಾಲಿನ ಸಭಾಪಾಲನಾ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಆಸೆಪಟ್ಟು ಅವರು ಸಿದ್ಧವಾಗಿ ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಮತ್ತು ಇವತ್ತಿನ ದಿವಸದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಆರಿಸಲ್ಪಡುವಾಗ ದೇವರು ಯಾರನ್ನ ಆರಿಸಲ್ಪಡುತ್ತಾರೋ ಅವರಲ್ಲಿ ಒಟ್ಟು 8 ಜನ ಮಾತ್ರ ಆರಿಸಲ್ಪಡ್ತಾರೆ. ನಮಗೆ ಸಭಾಪಾಲನಾ ಸಮಿತಿ 10 ಜನರ ಅಗತ್ಯತೆ ಉಂಟು. ಇದರಲ್ಲಿ ಅರ್ಜಿ ಹಾಕಿದಾಗ
ಯವನಸ್ಥರಲ್ಲಿ ಇಬ್ಬರು, ಮಹಿಳೆಯರು ಇಬ್ಬರು ಕಡ್ಡಾಯವಾದಂತಹ ರೀತಿಯಲ್ಲಿ ನಾವು ಆರಿಸಿ ತೆಗೆದುಕೊಳ್ಳಬೇಕು ಎಂಬುದಾಗಿ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದ ಇಲ್ಲಿ ಹಾಕಿದಂತ ಅರ್ಜಿಯಲ್ಲಿ ಇಬ್ಬರು ಮಾತ್ರ ಅರ್ಜಿಯನ್ನ ಯವನಸ್ಥರ ಅಂದ್ರೆ ಬಿಲೋ 35 ಇಯರ್ಸ್ ಹಾಕಿದ್ದರಿಂದ ಪ್ರಶಾಂತ್ ಜೆ ಮತ್ತು ವಿಕ್ಟರ್ ಜೆ ರವರು ಅವಿರೋಧವಾದಂತಹ ರೀತಿಯಲ್ಲಿ ಆಯ್ಕೆ ಆಗಿದ್ದಾರೆ. ಮತ್ತು ಮಿಕ್ಕ 8 ಜನರಿಗೆ ಮಾತ್ರ ನಾವು ಆರಿಸಲ್ಪಡಬೇಕಾಗಿದೆ. ಅದರಲ್ಲಿ ಕನಿಷ್ಠ ಇಬ್ಬರು ಮಹಿಳೆಯರನ್ನು ಕೂಡ ಆರಿಸಬೇಕಾಗಿದೆ. ಅದನ್ನ ಗಮನದಲ್ಲಿಟ್ಟುಕೊಂಡು ಮುಂದಿನದಾಗಿ ವಿವರಗಳನ್ನು ನೀಡುವಂತವರಾಗಿದ್ದೇವೆ. ಅದರಿಂದ ನಾವು ಪ್ರಾರ್ಥನಾ ಪೂರ್ವಕವಾಗಿ ಇವರನ್ನ ತಂದೆಯಾದ ದೇವರು ಆರಿಸಲ್ಪಡಲಿ ಎಂಬುದಾಗಿ ಇವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ. ಪರಿಶುದ್ಧನಾದಂತಹ ತಂದೆಯಾದ ದೇವರೇ, ನಿಮ್ಮ ಈ ಒಂದು ಸುಂದರವಾದಂತಹ ಆಲಯದ ಸಭಾಪಾಲನಾ ಸಮಿತಿಯ ಸೇವೆಗೋಸ್ಕರವಾಗಿ ಸಿದ್ಧತೆ ಆಗಿರುವಂತಹ ನಿನ್ನ ಪ್ರೀತಿಯುಳ್ಳ ಮಕ್ಕಳನ್ನ ಆಶೀರ್ವದಿಸು ಸ್ವಾಮಿ. ಈಗ ತಾನೇ ವಾಕ್ಯದಲ್ಲಿ ನಾವು ಕೇಳಿಸಿಕೊಂಡಿದ್ದೇವೆ, ಆರಿಸಲ್ಪಡುವಂಥದ್ದು ಅದು ನೀನು ಮಾಡುವಂತ ಒಂದು ಕಾರ್ಯವಾಗಿದೆ. ನಮ್ಮನ್ನ ಸಾಧನವನ್ನಾಗಿ ಉಪಯೋಗ ಮಾಡಿಕೊಳ್ಳುವಂತವನಾಗಿದೆ ಸ್ವಾಮಿ. ಆದ್ರಿಂದ ತಂದೆ ದೇವರೇ, ಇವತ್ತಿನ ದಿವಸದಲ್ಲಿ ಈ ಒಂದು 3 ವರ್ಷದ ಅವಧಿಯವರೆಗೆ ನಮ್ಮ ಸಭೆಯಲ್ಲಿ ಸಭಾಪಾಲನಾ ಸಮಿತಿಯ ಸೇವೆಯನ್ನು ಯಾರು ಮಾಡಬೇಕು ಎಂಬುದಾಗಿ ನೀವು ನಿರ್ಧಾರ ಮಾಡಿದ್ದೀರೋ ಅವರನ್ನ ಇವತ್ತಿನ ದಿವಸದಲ್ಲಿ ಆರಿಸಿ ಮುಂದಿನ ದಿವಸದ ಸೇವೆಗೋಸ್ಕರವಾಗಿ ಅವರನ್ನ ನೀವು ಆಯ್ಕೆ ಮಾಡಿರಿ ಎಂಬುದಾಗಿ ನಾವು ಬೇಡುವಂತವರಾಗಿದ್ದೇವೆ. ಆದ್ರಿಂದ ಇವರೆಲ್ಲರನ್ನ ನೀವು ಹರಸಿರಿ, ಇವರ ಕುಟುಂಬಗಳನ್ನ ಆಶೀರ್ವಾದ ಮಾಡಿರಿ, ಇವರ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸಿರಿ. ಆದ್ರಿಂದ ಇವರ ಒಂದು ಸೇವೆ ಮಾಡಬೇಕೆಂಬ ಒಂದು ಅಭಿಪ್ರಾಯವನ್ನ, ಒಂದು ವಿಶೇಷವಾದಂತಹ ಒಂದು ಗುಣಲಕ್ಷಣವನ್ನ ಅವರಿಗೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಸಮಿತಿಯಲ್ಲಿದ್ದರೆ ಮಾತ್ರ ಸೇವೆ ಮಾಡುವುದಕ್ಕೆ ಸಾಧ್ಯ ಇಲ್ಲವಂದ್ರೆ ಇಲ್ಲ ಎಂಬುದಾಗಿ ಅವರು ಅಂದುಕೊಳ್ಳದೆ ಇವತ್ತಿನ ದಿವಸದಲ್ಲಿ ಆಯ್ಕೆ ಆದಂಥವರು ಆ ಸಮಿತಿಗೆ ಆ ಸೇವೆಗೋಸ್ಕರವಾಗಿ ಮುಂದಾಗಲಿ. ಆಯ್ಕೆ ಆಗದೇ ಇರುವಂತವರು ಮುಂದಿನ ದಿವಸಗಳಲ್ಲಿ ಸೇವೆಯನ್ನ ವಿಧವಾದಂತ ರೀತಿಯಲ್ಲಿ ನಿನ್ನ ಸೇವೆಯನ್ನು ಮಾಡಬಹುದಾಗಿದೆ. ಆ ಸೇವೆಗಳನ್ನ ಮಾಡಲಿಕ್ಕೆ ತಮ್ಮ ಸಂಪೂರ್ಣವಾದ ತನುಮನ ಧನವನ್ನ ಅರ್ಪಿಸಲಿ ಸ್ವಾಮಿ. ಆ ಒಂದು ನಿಟ್ಟಿನಲ್ಲಿ ಇವರನ್ನು ಆಶೀರ್ವದಿಸಲಿ. ಇವರೆಲ್ಲರೂ ಕೂಡ ಉತ್ತಮವಾದಂತಹ ರೀತಿಯಾದ ನಿನ್ನ ವ್ಯಕ್ತಿಗಳಾಗಿದ್ದಾರೆ ಸ್ವಾಮಿ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ನೀವು ಮಾಡುವಂತಹ ಎಲ್ಲಾ ಪ್ರಕ್ರಿಯೆಯಲ್ಲಿ ನಮಗೆ ಬೇಕಾದಂತ ಎಲ್ಲಾ ಸಹಾಯವನ್ನ ಮಾಡಿ ನಿನ್ನ ಮಕ್ಕಳನ್ನ ನಿನ್ನ ಒಂದು ಸೇವೆಗೋಸ್ಕರವಾಗಿ ಆರಿಸಿ ತೆಗೆದುಕೊಳ್ಳಿರಿ ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಿಮ್ಮ ಹಸ್ತಕ್ಕೆ ಇವರೆಲ್ಲರನ್ನು ಒಪ್ಪಿಸಿಕೊಳ್ಳುತ್ತೇವೆ. ಆಮೇಲೆ ಎಲ್ಲರೂ ಕೂಡ ನಿಮ್ಮ ಸ್ಥಳಗಳಿಗೆ ಹೋಗುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಈ ಒಂದು ದಿವಸದ ಈ ಒಂದು ಚುನಾವಣೆ ನಡೆಸುವುದಕ್ಕೋಸ್ಕರವಾಗಿ ನಾವು ತುಮಕೂರು ಕ್ಷೇತ್ರದಿಂದ ಸಹೋದರರು ನಮ್ಮ ಮಧ್ಯದಲ್ಲಿ ಬಂದಿರುತ್ತಾರೆ. ಅವ್ರು ಯಾರು ಎಂಬುದಾಗಿ ನಿಮಗೆ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಇಂಟ್ರೊಡ್ಯೂಸ್ ಮಾಡುವಂತನಾಗಿದ್ದೇನೆ. ನನ್ನ ಹೆಸರುಗಳನ್ನ ಕರೆಯುವಾಗ ದಯವಿಟ್ಟು ಪ್ರೀತಿಗಳ ಸಹೋದರರು ಮುಂದೆ ಬರುವಂತೆ ನಾನು ಪ್ರೀತಿಪೂರ್ವಕವಾಗಿ ನಿಮ್ಮನ್ನ ನಾನು ಕೇಳಿಕೊಳ್ಳುವಂತನಾಗಿದ್ದೇನೆ. ಅಸಿಸ್ಟೆಂಟ್ ಆಗಿ ನಾವು ಸೇವೆಗಳನ್ನ ಮಾಡುವುದಕ್ಕೋಸ್ಕರವಾಗಿ ಶ್ರೀಯುತ ಅನಿಲ್ ರವರು ಮುಂದೆ ಬರುವಂತೆ ಕೇಳಿಕೊಳ್ಳುತ್ತೇನೆ. ನೆಲ್ಸನ್ ಸಹೋದರರು, ಶ್ರೀಯುತ ಸುಧಾಕರ್ ರವರು, ಶ್ರೀಯುತ ಮೋಹನ್ ರವರು, ಶ್ರೀಯುತ ಸುರೇಶ್ ರವರು, ಶ್ರೀಯುತ ಮಧುರವರು, ಶ್ರೀಯುತ ಮಂಜುರವರು ಮತ್ತು ಸುರೇಶ್ ನೆಲ್ಸನ್ ಬಾಬುರವರ ಮಗರವರು. ಅವರ ಹೆಸರು ತಿಳಿದಿಲ್ಲ, ಅವರಿಂದ ದಯವಿಟ್ಟು ಮುಂದೆ ಬರುವಂತೆ ಕೇಳಿಕೊಳ್ಳುತ್ತೇನೆ. ಅದರಿಂದ ಇವರ ಒಂದು ಕಿರು ಪರಿಚಯನ ನಾನು ಮಾಡಬೇಕೆಂಬುದಾಗಿ ನೆನೆಸುವಂತವನಾಗಿದ್ದೇನೆ. ಪ್ರಮುಖವಾಗಿ ಶ್ರೀಯುತ ಅನಿಲ್ ರವರು ಅವರು ತಮ್ಮ ಅನುದಿನದ ಒಂದು ಕಾರ್ಯದಲ್ಲಿ ವಿಲೇಜ್ ಅಕೌಂಟೆಂಟ್ ಆಗಿ ತುಮಕೂರು ಕ್ಷೇತ್ರದಲ್ಲಿ ಅವರು ಕೆಲಸ ಕಾರ್ಯ ಮಾಡುವಂತವರಾಗಿದ್ದಾರೆ. ಮಾತ್ರವಲ್ಲದೆ ವೆಸ್ಲಿ ಮಹಾದೇವಾಲಯದಲ್ಲೂ ಕೂಡ ಅವರು ಸೇವೆಯನ್ನ ಸಲ್ಲಿಸುವಂತವರಾಗಿದೆ. ಸಮಪಾಲನಾ ಸಮಿತಿಯಲ್ಲೂ ಕೂಡ ಅವರು ಈ ವರ್ಷದಲ್ಲಿ ಅವರು ಆಯ್ಕೆ ಆಗಿದ್ದಾರೆ. ನೆಲ್ಸನ್ ಬಾಬು ಅಣ್ಣನವರು ಇವರು ಕೂಡ ಉತ್ತಮವಾದಂತ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಉತ್ತಮವಾದಂತಹ ಬಿಸ್ನೆಸ್ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಮಾತ್ರವಲ್ಲದೆ ಆಲಯದ ಸೇವೆಗಳಲ್ಲಿ ಹಲವಾರು ವಿಧದಲ್ಲಿ ಅವರು ತೊಡಗಿಸಿಕೊಂಡು ಇವತ್ತಿನ ದಿವಸದಲ್ಲಿ ನಮ್ಮ ಸಹಾಯಕ್ಕೋಸ್ಕರವಾಗಿ ಕೂಡ ಅವರು ಬಂದಿರುವಂತವರಾಗಿದ್ದಾರೆ. ಶ್ರೀಯುತ ಸುಧಾಕರ್ ಅವರು ಬಿಷಪ್ ಸಾರ್ಜೆಂಟ್ ನಲ್ಲಿ ಅವರು ಸೇವೆಯನ್ನ ಸಲ್ಲಿಸುವಂತವರಾಗಿದ್ದಾರೆ, ಅಲ್ಲಿ ಅಸಿಸ್ಟೆಂಟ್ ಆಗಿ. ಮತ್ತು ಶ್ರೀಯುತ ಮೋಹನ್ ರವರು ಹೆಡ್ ಮಾಸ್ಟರ್ ಆಗಿ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಗೌರಿಬಿದೂರಿನಲ್ಲಿ ಅವರು ಸೇವೆಯನ್ನು ಸಲ್ಲಿಸುವಂತವರಾಗಿದ್ದಾರೆ. ಶ್ರೀಯುತ ಸುರೇಶ್ ರವರು ಬೆಸ್ಕಾಂ ನಲ್ಲಿ ಬೆಂಗಳೂರಿನಲ್ಲಿ ಅವರು ಸೇವೆಯನ್ನ ಸಲ್ಲಿಸುವಂತವರಾಗಿದ್ದಾರೆ. ಶ್ರೀಯುತ ಮಧು ರವರು ಇವರು ಸೇವೆಯ ಕಾರ್ಯಗಳಲ್ಲಿ ತಮ್ಮನ್ನ ಸಂಪೂರ್ಣವಾದಂತಹ ಸುವಾರ್ಥ ಸೇವೆಯಲ್ಲಿ ಅವರು ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಮತ್ತು ಮಂಜೂರವರು ಕೂಡ ಇನ್ಸ್ಟ್ರಕ್ಟರ್ ಆಗಿ CSIVCಯಲ್ಲಿ ತುಮಕೂರಿನ CSIVCಯಲ್ಲಿ ಅವರು ಕಾರ್ಯವನ್ನ ನಿರ್ವಹಿಸುವಂತವರಾಗಿದ್ದಾರೆ. ಮತ್ತು ಪ್ರೀತಿಯುಳ್ಳ ಸಹೋದರರು ಕೂಡ ಒಂದು ಕಂಪನಿಯಲ್ಲಿ ಅವರು ಕೆಲಸವನ್ನ ನಿರ್ವಹಿಸುವಂತವರಾಗಿದ್ದಾರೆ. ಅದರಿಂದ ಇವರೆಲ್ಲರೂ ಕೂಡ ನಮ್ಮ ಸಹಾಯಕ್ಕೆ ಬಂದದಕ್ಕಾಗಿ ಸಭೆಯ ಪರವಾಗಿ ಮತ್ತು ಇಂದಿನ ಸಭಾಪಾಲನಾ ಸಮಿತಿಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಪ್ರೀತಿಪೂರ್ವಕವಾಗಿ ಇವರೆಲ್ಲರನ್ನೂ ಕೂಡ ನಮ್ಮ ಸಭೆಗೆ ನಾವು ಇವತ್ತಿನ ದಿವಸದಲ್ಲಿ ಆಮಂತ್ರಿಸಿ ನಿಮ್ಮೆಲ್ಲರಿಗೂ ನಾವು ಶುಭವನ್ನು ಕೋರುತ್ತೇವೆ. ಅದರಿಂದ ಮುಂದಿನ ಕಾರ್ಯದಲ್ಲಿ ನಮಗೆ ಸಹಾಯವನ್ನು ನೀಡುವಂತೆ ನಾನು ಕೇಳಿಕೊಳ್ಳುವಂತನಾಗಿದೆ. ದಯವಿಟ್ಟು ಎಲ್ಲರೂ ಮುಂದೆ ಆಗೊಂದು ಕೇಳಿಕೊಳ್ಳುತ್ತೆ. ಶ್ರೀ ಅನಿಲ್ ಅವರು ಮಾತ್ರ ಇಲ್ಲಿ ಹೋಗುವಂತೆ ಕೇಳಿಕೊಳ್ಳುತ್ತೆ. ಎಲ್ಲರೂ ಕೂಡ ನಿಮ್ಮ ಸ್ಥಳಗಳಿಗೆ ಹೋಗುವಂತೆ ಕೇಳಿ.
ಈಗ ಶ್ರೀಯುತ ಅನಿಲ್ ರವರು ನಮಗೆ ಚುನಾವಣೆಯ ಒಂದು ಪ್ರಕ್ರಿಯೆಯ ಬಗ್ಗೆ ಕೆಲವು ಮಾಹಿತಿಗಳನ್ನ ಈ ಸಮಯದಲ್ಲಿ ನೀಡಲಿದ್ದಾರೆ. ಎಲ್ರಿಗೂ ತಂದೆಯಾದ ದೇವರ ಹೆಸರಿನಲ್ಲಿ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಸಭೆಯ ಸಭಾಪಾಲಕರಿಗೂ ಹಾಗೂ ತಮ್ಮೆಲ್ಲರಿಗೂ ಕೂಡ ನಮ್ಮ ತಂಡದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ. ಚುನಾವಣೆ ಈ ಸಭೆಯಲ್ಲಿ ಬಹಳ ಹಿರಿಯರಿದ್ದೀರಾ, ತಮಗೆಲ್ಲರಿಗೂ ಕೂಡ ನಿಯಮಗಳು ಗೊತ್ತಿದೆ. ಆದರೂ ಕೂಡ ಈ ಸಮಯದಲ್ಲಿ ನಿಮಗೆ ಜ್ಞಾಪಿಸುವಂಥದ್ದು ನಮ್ಮ ಕರ್ತವ್ಯ. ತಮ್ಮ ಬ್ಯಾಲೆಟ್ ಪೇಪರ್ನಲ್ಲಿ 14 ಜನರ ಹೆಸರುಗಳು ಈಗಾಗಲೇ ಇದೆ. ಇದರಲ್ಲಿ ಇಬ್ಬರು 35 ವರ್ಷದ ಒಳಗಿರೋರು ಅನಪೋಸ್ಡ್ ಎಲೆಕ್ಟ್ ಆಗಿದ್ದಾರೆ. ಇನ್ನು ಉಳಿದವರಲ್ಲಿ ನೀವು 8 ಜನರನ್ನ ಆಯ್ಕೆ ಮಾಡಬೇಕಾಗಿದೆ. ಅದರಲ್ಲಿ 6 ಜನರು ಸಾಮಾನ್ಯ ವರ್ಗ ಹಾಗೂ 2 ಮಹಿಳೆಯರು. ನೀವು ಮತದಾನ ಮಾಡುವಾಗ ಈ 14 ಜನರಲ್ಲಿ 8 ಜನರಿಗೆ ಯಾರಿಗೆ ಬೇಕಾದ್ರೂ ವೋಟ್ ಹಾಕ್ಬೋದು. ನೀವು 8 ಜನರಿಗೆ ನೀವು ಯಾವುದೇ ವೋಟ್ ಹಾಕಿದ್ರು ನಾವು ಅದು ಕನ್ಸಿಡರ್ ಮಾಡ್ತೀವಿ. ಅಕಸ್ಮಾತ್ ಕೆಲವ್ರಿಗೆ ಅನುಮಾನ ಇರ್ಬೋದು, ಇಲ್ಲಿ ಸೀರಿಯಲ್ ನಂಬರ್ ಇದೆ, ಇಲ್ಲಿ ವೋಟ್ ಹಾಕ್ಬೇಕಾ, ಹೆಸರು ಮುಂದೆ ಹಾಕ್ಬೇಕಾ, ಅಥವಾ ಈ ಜಾಗದಲ್ಲಿ ವೋಟ್ ಹಾಕ್ಬೇಕಾ ಅಂತ. ಈ ಸಾಲಿನಲ್ಲಿ ತಾವು ಎಲ್ಲೇ ಮತದಾನ ಮಾಡಿದ್ರು ತಮಗೆ ಕೊಟ್ಟಿರುವಂತಹ ಏನು ಒಂದು ಎಕ್ಸ್ ಮಾರ್ಕಿಂದ ಗುರ್ತಿರುತ್ತೆ ಅದ್ರಲ್ಲಿ ನೀವು ಮತದಾನ ಮಾಡಿದ್ರೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. 8 ಮತ ಅಥವಾ ಅದಕ್ಕಿಂತ ಒಳಗಡೆ ನೀವು ವೋಟ್ ಹಾಕಿದ್ರೆ ಅದು ಕನ್ಸಿಡರ್ ಆಗುತ್ತೆ. 8ಕ್ಕಿಂತ ಜಾಸ್ತಿ ಹಾಕಿದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ಮತ್ತೊಮ್ಮೆ ಹೇಳ್ತೇನೆ, ತಮಗೆ ಕೊಟ್ಟಿರುವಂಥದ್ದು 8 ಜನರನ್ನು ಆಯ್ಕೆ ಮಾಡೋದಕ್ಕೋಸ್ಕರ ಯಾರಾದರೂ 8 ಜನಕ್ಕೆ ನೀವು ಹಾಕ್ಬೋದು. 8ಕ್ಕಿಂತ ಹೆಚ್ಚಿಗೆ ಹಾಕಿದ್ರೆ ಮಾತ್ರ ಅದು ಇನ್ವ್ಯಾಲಿಡ್ ಆಗುತ್ತೆ. ಅಂದರೆ ಇನ್ನು ಕೆಲವ್ರಿಗೆ ಅನುಮಾನ ಇರುತ್ತೆ, ಒಂದೇ ಹೆಸರು ಮುಂದೆ 3 ಸತಿ ಓಟ್ ಒತ್ತಿರ್ತಾರೆ, ಅದೆಷ್ಟು ಓಟ್ ಕೌಂಟ್ ಮಾಡ್ತಾರೆ, ಅದು 1 ಅಂತಾನೆ ಕೌಂಟ್ ಮಾಡ್ತೀವಿ ನಾವು. ಆ ಸಾಲಿನಲ್ಲಿ ತಾವು ಎಷ್ಟೇ ಓಟ್ ಹಾಕಿದ್ರು ಅದು 1 ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಓಟ್ ಹಾಕ್ಬೇಕಾದ್ರೆ ಹಾಕ್ಬಿಡ್ತಾರೆ, ಅಯ್ಯೋ ನಾನು ಒಂದು ಎಕ್ಸ್ಟ್ರಾ ಹಾಕಿದೆ ಅದನ್ನು ನಾನು ರಬ್ ಮಾಡ್ತೀನಿ ಅಥವಾ ಕೆರಿತೀನಿ, ಅಥವಾ ನಾನು ಆ ಡಿಸ್ಟಿಂಗ್ವಿಶ್ ಮಾರ್ಕಲ್ಲಿ ಹಾಕಲ್ಲ ಪೆನ್ನಲ್ಲಿ ಬರೀತೇನೆ, ಇಲ್ಲ ಹೆಬ್ಬೆಟ್ ಹಾಕ್ತೇನೆ. ಇಂಥ ಬ್ಯಾಲೆಟ್ ಪೇಪರ್ನ ಇನ್ವ್ಯಾಲಿಡ್ ಮಾಡ್ತೇವೆ. ಮತದಾನ ಮಾಡಬೇಕಾದ್ರೆ ದಯಮಾಡಿ ತಮಗೆ ಈ ಸಾಲುಗಳು ಏನು ರೋ ಇದೆ ತುಂಬ ದೊಡ್ಡದಾಗೇ ಇದೆ, ಅದರೊಳಗೆ ಮಾರ್ಕ ಮಾಡಿ. ಅಕಸ್ಮಾತ್ ಮಿಸ್ ಆಗಿ 2 ಮಧ್ಯದಲ್ಲಿ ಮಾಡಿದ್ರಿ ಅಂದರೆ ಯಾರಿಗೆ ಹೆಚ್ಚಿನ ಅಂಶ ಪರ್ಸೆಂಟೇಜ್ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರಿಗೆ ನಾವು ಅದು 50%ಗಿಂತ ಜಾಸ್ತಿ ಇದ್ರೆ ಕೊಡ್ತೇವೆ. ಇದರಲ್ಲಿ ಯಾವ್ದಾನ ಅನುಮಾನ ಇದ್ರೆ ತಾವು ಕೇಳ್ಬೋದು. ಇಲ್ಲ ಅಂಕಲ್ ಕೇಳಿದ ಪ್ರಶ್ನೆ ಸರಿ. ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ತಮ್ಮ ಸಭೆಯಲ್ಲಿ 10 ಜನ ಸಭಾಪಾಲನಾ ಸಮಿತಿಯಲ್ಲಿ ಕನಿಷ್ಠ ಪಕ್ಷ 2 ಮಹಿಳೆಯರು, ಕನಿಷ್ಠ 35 ವರ್ಷದ ಒಳಗಿನವರು 2 ಇರಬೇಕು. ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಇರ್ಬೋದು. ತಾವು ಇಲ್ಲಿ 8 ಜನರಿಗೆ ಆಯ್ಕೆ ವೋಟ್ ಮಾಡ್ಬೇಕಾದ್ರೆ ಮಹಿಳಾ ವರ್ಗದಲ್ಲಿ 3 ಜನ ಕಂಟೆಸ್ಟ್ ಮಾಡಿದ್ದೀರಾ. ಆ ವರ್ಗದಲ್ಲಿ ಯಾರು ಅತಿ ಹೆಚ್ಚು ಮತಗಳನ್ನ ನಾವು 2 ಪಡಿತೀರಾ ಅವರು ಮಹಿಳಾ ವರ್ಗದಲ್ಲಿ ಆಯ್ಕೆ ಆಗ್ತಾರೆ. 3ನೇ ಅಭ್ಯರ್ಥಿ ಸಾಮಾನ್ಯ ವರ್ಗದವರಿಗಿಂತ ಹೆಚ್ಚಿಗೆ ಮತಗಳನ್ನ ಪಡೆದಿದ್ರೆ ಅವ್ರು ಸಾಮಾನ್ಯ ವರ್ಗಕ್ಕೆ ಬರ್ತಾರೆ. ನೀವು ಮತದಾನ ಮಾಡುವಂಥದ್ದು 8 ಜನಕ್ಕೆ ನಾವು ಆಯ್ಕೆ ಮಾಡುವಾಗ ಅದರಲ್ಲಿ 2 ಮಹಿಳೆಯರು ಮತ್ತು 2 35 ವರ್ಷದ ಒಳಗಿನವ್ರನ್ನ ನಾವು ನೋಡ್ತೇವೆ. ಇಲ್ಲ, ಅದು ನಿಮ್ಮ ಚಾಯ್ಸ್. 8ರೊಳಗೆ ಎಷ್ಟು ಬೇಕಾದ್ರೂ ಹಾಕೊಂಡ್ಬಿಡ್ತಾವೆ. ನಮಗೆ ವಂದನೆ ತಿಳಿಸ್ತೇನೆ. ಮತ್ತು ಕಡೆಯದಾಗಿ ತಮಗಿಂತ ಕಿರಿಯ ನಾನು. ಕನ್ನಡ ಸಭೆಗಳಲ್ಲಿ ಈ ಸಭೆಗೆ ತನ್ನದೇ ಆದ ಸ್ಥಾನ ಇದೆ. ದಯಮಾಡಿ ನಾನು ಮತದಾನ ಮಾಡುವಂಥ ಸದಸ್ಯರಲ್ಲಿ ಒಂದು ವಿನಂತಿ, ತಾವು ಇಂದು ಆಯ್ಕೆ ಮಾಡೋಕ್ಕೆ ಬರ್ತಾ ಇರೋಂಥದ್ದು ತಮ್ಮ ಪ್ರತಿನಿಧಿಗಳಾಗಿ ದೇವರ ಸನ್ನಿಧಾನದಲ್ಲಿ 3 ವರ್ಷಗಳ ಸೇವೆ ಮಾಡುವಂಥವ್ರನ್ನ. ಇಲ್ಲಿ ಯಾವುದೇ ಕುಟುಂಬ ಆಗಲಿ ಮತ್ತೊಂದು ಆಸೆ ಆಮಿಷಗಳಿಗೆ ಒಳಗಾಗಬೇಡ್ರಿ. ನೀವು ಆರಿಸಿ ಕಳಿಸಲ್ಪಡುವಂಥ ಸದಸ್ಯರು 3 ವರ್ಷ ಮಾಡುವಂಥ ಸೇವೆಯಲ್ಲಿ ಬರುವಂಥ ಆಶೀರ್ವಾದ ಮತ್ತು ಶಾಪಕ್ಕೆ ನೀವು ಪಾತ್ರರಾಗ್ತೀರಾ. ನಿಮ್ಮ ಸಹಭಾಗಿತ್ವ ಇರ್ತದೆ. ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂಥವರು ಜನ ನಿಮ್ಮನ್ನ ಕರೆದಿಲ್ಲ, ನೀವು ಸೇವೆ ಮಾಡೋದಕ್ಕೆ ಒಂಥರ ಸಿದ್ಧರಾಗಿ ಬಂದಿದ್ದೀರಾ. ನೀವು ಮಾಡುವಂಥ ಸೇವೆ ಲೋಪ ಆದರೆ ನಿಮ್ಮನ್ನು ಕಳಿಸಲ್ಪಟ್ಟವರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಆ ಶಾಪ ಬರ್ತದೆ.
ಮತ್ತು ನೀವು ಅಂತ ಮಾಡುವಂಥ ಕಾರ್ಯದಿಂದ ಮೂಲಕ ಆಶೀರ್ವಾದ ಬರ್ತದೆ. ಮನಸ್ಸಿನಲ್ಲಿ ಇಟ್ಕೊಳ್ಳಿ, ದೇವರ ಶಿಕ್ಷೆಯನ್ನು ನಾವು ತಡ್ಕೊಬೋದು, ದೇವರ ಶಾಪವನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ. ದೇವರ ಶಾಪ ನಮಗಷ್ಟೇ ಅಲ್ಲ, ನಮ್ಮ ಸಂತಾನದವ್ರಿಗೆ ಬರ್ತದೆ. ದಯಮಾಡಿ ಪ್ರಾರ್ಥನಾ ಪೂರ್ವಕವಾಗಿ ಚುನಾವಣೆಯಲ್ಲಿ ಭಾಗವಹಿಸಿ. ಯಾವುದೇ ತಮಗೆ ಅನುಮಾನಗಳು ಗೊಂದಲಗಳಿದ್ದರೆ ಸಭಾಪಾಲಕರನ್ನ ಭೇಟಿ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊತೇನೆ. ವಂದನೆಗಳು. ನಾವು ಚುನಾವಣಾ ಪ್ರಕ್ರಿಯೆಯನ್ನ ಸರಿಯಾಗಿ ನಾವು 11 ಗಂಟೆಗೆ ನಾವು ಆರಂಭ ಮಾಡ್ತೇವೆ, ಸರಿಯಾಗಿ 2 ಗಂಟೆಗೆ ಸ್ಟಾಪ್ ಮಾಡ್ತೇವೆ. ಇದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. 2 ಗಂಟೆ ಮೇಲೆ ನಮ್ಮ ಸಹೋದರ ಸಹೋದರಿ ಕೋರಮಂಗಲದಲ್ಲಿ ಟ್ರಾಫಿಕ್ ಜಾಮ್ ಅಲ್ಲಿ ಸಿಗಾಕೊಂಡಿದ್ದಾರೆ, ಬರಕ್ ಆಗ್ತಾ ಇಲ್ಲ, ಹಾಗೆ ನೀವು ಏನೇ ಹೇಳಿದಾಗ್ಯೂ ಕೂಡ 2 ಗಂಟೆಗೆ ನಾವು ನಾವು ಡೋರ್ನ ಕ್ಲೋಸ್ ಮಾಡಿದ್ರೆ ಮುಗೀತಷ್ಟು. ದಯವಿಟ್ಟು ಇದನ್ನ ಕಡ್ಡಾಯವಾದಂತ ರೀತಿಯಲ್ಲಿ ಪಾಲನೆ ಮಾಡಿ. ಯಾರು ಬರೋರು ಇದ್ರೆ ಈಗಲೂ ಫೋನ್ ಮಾಡಿ ಬೇಗ ಹೊರಟು ಬನ್ನಿ ಎಂಬುದಾಗಿ ಹೇಳಿ 11ರಿಂದ 2 ಗಂಟೆವರೆಗೆ ಮಾತ್ರ. ಅದಾದ ಮೇಲೆ ನಾವು ಮತದಾನ ಹಾಕುವಂಥದ್ದನ್ನ ನಿಲ್ಲಿಸ್ತೇವೆ. ಇನ್ನು ಮುಂದಿನ ಪ್ರಕ್ರಿಯೆನ ನಾವು ಆರಂಭ ಮಾಡ್ತೇವೆ. ದಯವಿಟ್ಟು ಈ ವಿಚಾರದನ್ನ ಮನದಟ್ಟು ಮಾಡಿಕೊಂಡು ಎಲ್ಲರೂ ಕೂಡ ಸಿದ್ಧವಾಗಿ ಬನ್ನಿರಿ. ಆದಷ್ಟು ಬೇಗನೆ ನಾವು ಒಂದು ಸ್ಥಳಗಳಿಗೆ ನಾವು ಇವತ್ತಿನ ದಿವಸದಲ್ಲಿ ಹೋಗಬೇಕಾಗಿದೆ. ಇದನ್ನ ಎಲ್ಲರೂ ಕೂಡ ನೀವು ಸಿದ್ಧವಾಗಿ ಬರುವಂತೆ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಡಿ. ಮತ್ತೆ ನಿಮಗೆ ಆ ಸಂದರ್ಭ ಇನ್ನೂ ಹಲವಾರು ಜನರಿಗೆ ಹಲವಾರು ಅನುಮಾನಗಳು ಉಂಟು. ಸಭೆಯಲ್ಲಿ ಕೇಳಲಿಕ್ಕೆ ಕೆಲವರಿಗೆ ಅದು ಆಗೋದಿಲ್ಲ, ಕೆಲವರಿಗೆ ಒಂದು ನಾಚಿಕೆ ಇರಬಹುದು, ಅಥವಾ ಒಂದು ರೀತಿಯಾದ ಧೈರ್ಯ ಇಲ್ಲದೆ ಇರಬಹುದು. ಅದರಂತವರೆಲ್ಲರೂ ಕೂಡ ಮತ್ತೆ ನೀವು ನಿಮ್ಮ ಏನೇ ಅನುಮಾನಗಳಿದ್ದಾಗ್ಯೂ ಕೂಡ ಸಭಾಪಾಲಕರಿಗಾಗಲಿ ಅಥವಾ ನಮ್ಮ ಅಸಿಸ್ಟೆಂಟ್ ಅವರಿಗಾಗಲಿ ನೀವು ಅಲ್ಲಿ ಕೇಳಬಹುದು. ಯಾವುದೇ ರೀತಿಯಾದ ಅನುಮಾನಗಳನ್ನ ನೀವು ಮನದಲ್ಲಿ ಇಟ್ಟುಕೊಂಡು ನೀವು ಕಾರ್ಯವನ್ನು ಮಾಡಬೇಡ್ರಿ. ಅನುಮಾನಗಳಿದ್ರೆ ದಯವಿಟ್ಟು ಅವರನ್ನ ಕೇಳಿ, ಹೀಗಾದ್ರೆ ಹೇಗಾಗುತ್ತೆ ಹಾಗೆ ಕೇಳಿ ನಂತರ ನೀವು ಈ ಒಂದು ಪ್ರಕ್ರಿಯೆಯಲ್ಲಿ ನೀವು ದಯವಿಟ್ಟು ಪಾಲು ತೆಗೆದುಕೊಳ್ಳಿರಿ. ಅದಕ್ಕೆ ನಾವು ಸಂಪೂರ್ಣವಾಗಿ ನಾವು ಬೆಂಬಲವನ್ನ ನಾವು ನೀಡುವಂತವರಾಗಿದ್ದೇವೆ. ಅದರಲ್ಲೆಲ್ಲವೂ ಕೂಡ ಸುಲಲಿತವಾದಂತ ರೀತಿಯಲ್ಲಿ, ಶಾಂತವಾದಂತ ರೀತಿಯಲ್ಲಿ ನಡೆಯುವುದಕ್ಕೋಸ್ಕರವಾಗಿ ಪ್ರಾರ್ಥನಾ ಪೂರ್ವಕವಾಗಿ ನೀವು ಬನ್ನಿರಿ ಎಂಬುದಾಗಿ ಈ ಸಮಯದಲ್ಲಿ ವಿನಂತಿಸುವಂತವನಾಗಿದೆ. ಮುಂಬರುವಂತ ವಾರಗಳಲ್ಲಿ ಜನ್ಮದಿನವನ್ನ ಕಾಣುವಂತವರ ಹೆಸರುಗಳು ಈ ರೀತಿಯಾಗಿದೆ. ಶ್ರೀಮತಿ ಲಲಿತಾ ಕಾಸಿಂ ರವರು, ಶ್ರೀಯುತ ನೋಯಲ್ ಸ್ಯಾಮ್ಸನ್ ರವರು, ಶ್ರೀಮತಿ ರೂತ್ ನಾಗಮಣಿರವರು, ಶ್ರೀಮತಿ ಅನ್ನಮ್ಮ ಹಿಳ್ಳ ರಾಣಿರವರು, ಮಾಸ್ಟರ್ ಜೇಡನ್ ಸ್ಮಿತ್ ರವರು, ಶ್ರೀಮತಿ ಮಮತಾ ಪಾಲ್ ರವರು, ಶ್ರೀಯುತ ಮಾಸ್ಟರ್ ಸಂಜಯ್ ಕುಮಾರ್ ಅವರು, ಶ್ರೀಮತಿ ಎಲಿಜಬೆತ್ ರಾಣಿಯವರು, ಶ್ರೀಯುತ ಪಾಲ್ ಚರಣ್ ತೇಜ್ ರವರು, ಶ್ರೀಮತಿ ಮಂಜುಳಾರವರು, ಶ್ರೀಮತಿ ಹೆನ್ರಿಕ್ ಲೀನಾರವರು, ಶ್ರೀಮತಿ ಲೌಲಿನ್ ಸುಷ್ಮಾರವರು, ಶ್ರೀಯುತ ತರುಣ್ ಶೇಖರ್ ಅವರು, ಶ್ರೀಯುತ ಮೆಲ್ವಿನ್ ಮೋಸಸ್ ರವರು ಮತ್ತು ಶ್ರೀಮತಿ ಸಗಾಯ್ ಮೇರಿ ಅವರು. ಮುಂಬರುವಂತ ವಾರಗಳಲ್ಲಿ ವಿವಾಹ ವಾರ್ಷಿಕೋತ್ಸವನ ಕಾಣುವಂತವರು ಶ್ರೀಯುತ ಸ್ಯಾಮ್ಯುಯಲ್ ಸಂದೀಪ್ ಮತ್ತು ರೋಸ್ಲಿ ಬೇಬಿರವರು. ಆದ್ದರಿಂದ ಇವರೆಲ್ಲರನ್ನ ನಾವು ಪ್ರಾರ್ಥನಾ ಪೂರ್ವಕವಾಗಿ ಆಶೀರ್ವದಿಸುವ ಶುಭವನ್ನು ಕೋರಿ ನಾವು ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ, ಪ್ರತಿಯೊಂದು ದಿವಸವನ್ನ, ಪ್ರತಿಯೊಂದು ವಾರವನ್ನ
ಪ್ರತಿಯೊಂದು ತಿಂಗಳನ್ನ ಪ್ರತಿಯೊಂದು ವರ್ಷವನ್ನ ನೋಡಬೇಕಾದ್ರೆ ನಿನ್ನ ಒಂದು ಅನುಮತಿ ಇಲ್ಲದೆ ನೋಡಲಾರದು ಸ್ವಾಮಿ. ಆದ್ರಿಂದ ತಂದೆ ದೇವರೇ, ವಿಶೇಷವಾಗಿ ಮತ್ತೊಂದು ನೂತನವಾದಂತಹ ವರ್ಷಕ್ಕೆ ಕಾಲಿಡುತ್ತಿರುವಂತಹ ಈ ಪ್ರೀತಿಯುಳ್ಳ ಸಹೋದರ ಸಹೋದರಿಯನ್ನ, ಮಕ್ಕಳನ್ನ ನೀವು ಆಶೀರ್ವದಿಸಿ ಬಲಪಡಿಸಿ. ನೂತನವಾದಂತಹ ವರ್ಷದಲ್ಲಿ ಅವರ ಆಸೆ ಆಕಾಂಕ್ಷೆಗಳು ಏನೋ ಎಲ್ಲವನ್ನು ಕೂಡ ನೀವು ಈಡೇರಿಸಿ, ಆ ಮೂಲಕವಾಗಿ ಹೌದು ನನ್ನ ಸ್ವಾಮಿ ನನಗೆ ಬೇಕಾದಂಥದ್ದು ಎಲ್ಲವನ್ನ ಕೊಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ಇನ್ನೂ ಹೆಚ್ಚಿನಂತ ರೀತಿಯಲ್ಲಿ ನಿಮ್ಮನ್ನ ಸ್ತುತಿಸಿ ನಿನ್ನನ್ನು ಕೊಂಡಾಡಲಿಕ್ಕೆ ಆ ಒಂದು ಕೃಪೆಗೆ ನೀವು ನಡೆಸಿ. ಯಾರು ವಿವಾಹ ವಾರ್ಷಿಕೋತ್ಸವನ್ನ ಕಾಣುವಂತವರಾಗಿದ್ದವರೂ ಕೂಡ ನೀವು ಆಶೀರ್ವಾದ ಮಾಡಿರಿ. ಅವರಿಗೆ ಬೇಕಾದಂತ ಇನ್ನೂ ಹೆಚ್ಚಿನಾದಂತಹ ಜ್ಞಾನ, ಬಲ, ಶಕ್ತಿಯನ್ನು, ಆರೋಗ್ಯವನ್ನು ಕೊಡಿರಿ. ಕುಟುಂಬದ ಅಗತ್ಯತೆಗಳು ಏನು ಎಂಬುದಾಗಿ ನಿಮಗೆ ಗೊತ್ತುಂಟು ಸ್ವಾಮಿ. ಆ ಎಲ್ಲ ಅಗತ್ಯತೆಗಳನ್ನ ನೀವು ಈಡೇರಿಸಿ ಮುಂಬರುವಂತ ದಿವಸಗಳಲ್ಲಿ ಹೌದು ನನ್ನ ಯೇಸು ಸ್ವಾಮಿ ನನ್ನ ಮನೆಯ ಯಜಮಾನನು ಎಂಬುದಾಗಿ ತಿಳಿದಂತವರಾಗಿ ಸಾಕ್ಷ್ಯ ರೂಪದಲ್ಲಿ ಅವರು ಮುಂದೆ ಸಾಗಲಿಕ್ಕೆ ಆ ಒಂದು ಕೃಪೆಗೆ ನೀವು ನಡೆಸಿರಿ. ಆ ಮೂಲಕವಾಗಿ ಇವರ ಮುಂಬರುವಂತ ವರ್ಷ ಒಂದು ಆಶೀರ್ವಾದದಾಯಕವಾದಂತಹ ವರ್ಷವಾಗಿ ಇರಲಿ ಎಂಬುದಾಗಿ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಯೇಸು ಸ್ವಾಮಿ ಮೊದಲ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇಲೆ ಸಭೆಯವರು ದಯವಿಟ್ಟು ಕುಳಿತುಕೊಳ್ಳಿರಿ. ಸಭೆಯವರಿಗೆ ಮತ್ತೊಂದು ಪ್ರಕಟಣೆ ಏನೆಂದರೆ, ಈ ಒಂದು ಸಂದರ್ಭದಲ್ಲಿ ಆ ಕೋವಿಡ್ ನ ಒಂದು ಕಾಲದಲ್ಲಿ ನಾವಿರುವುದರಿಂದ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಗಳನ್ನ ಧರಿಸಿ ನೀವು ಚುನಾವಣೆಯ ಒಂದು ಕೇಂದ್ರಕ್ಕೆ ಬರುವಂತೆ ಕೇಳಿಕೊಳ್ಳುತ್ತೇನೆ. ಕಡ್ಡಾಯವಾದಂತಹ ರೀತಿಯಲ್ಲಿ ಮಾತ್ರವಲ್ಲದೆ ನೀವೆಲ್ಲ ಬರುವಂತರೆಲ್ಲರಿಗೂ ಕೂಡ ಸ್ಯಾನಿಟೈಸರ್ ಅನ್ನು ನಾವು ನೀಡುವಂತವರಾಗಿದ್ದೇವೆ. ಮಾತ್ರವಲ್ಲದೆ ಹ್ಯಾಂಡ್ ಗ್ಲೌಸ್ ಅನ್ನು ಕೂಡ ನಾವು ನೀಡುವಂತವರಾಗಿದ್ದೇವೆ. ದಯವಿಟ್ಟು ಅಲ್ಲಿ ಕೊಡುವಂತ ಎಲ್ಲ ಪ್ರಕ್ರಿಯೆಗಳಲ್ಲಿ ನೀವು ಸಹಕಾರವನ್ನ ನೀವು ನೀಡಿರಿ. ಮಾತ್ರವಲ್ಲದೆ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ರಿ. ಯಾಕಂದ್ರೆ ಯಾರಿಗೂ ಕೂಡ ಆತುರ ಬೇಡ. ನಾವು ಬಹಳಷ್ಟು, ಯಾಕಂದ್ರೆ 10 ಬೂತ್ ಗಳನ್ನ ನಾವು ಇಟ್ಟಿದ್ದೇವೆ. ಆದುದರಿಂದ ಒಂದು ಸಾರಿ ನೀವು ಒಳಗಡೆ ಹೋದ್ರೆ ನೀವು 10 ಜನರು ಎಂಟರ್ ಆಗ್ಬೋದು ಹಾಲ್ನಲ್ಲಿ. ಆದ್ರಿಂದ ಅವಸರ ಬೇಡ, ಎಲ್ಲರೂ ಕೂಡ ಅವಕಾಶ ಮಾಡಿಕೊಡ್ತೇವೆ. ಆದ್ರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸಮಾಧಾನವಂತ ರೀತಿ ನೀವು ಒಳಗೋಗಿ ನೀವು ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲು ತೆಗೆದುಕೊಂಡು ಸಮಾಧಾನವಾಗಿ ನೀವು ಹೊರಬರುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಮಾತ್ರವಲ್ಲದೆ ನೂತನವಾದಂತ ರೀತಿಯಲ್ಲಿ ನಾನು ಇಂದು ಸಭೆಗೆ ಬಂದಿರುವುದರಿಂದ ಹಲವಾರು ಜನರ ಪರಿಚಯ ನನಗೆ ಇಲ್ಲದೆ ಇರುವುದರಿಂದ ಈ ಸಂದರ್ಭದಲ್ಲಿ ನಾವು ಐಡೆಂಟಿಫೈ ಮಾಡೋದಕ್ಕೋಸ್ಕರವಾಗಿ ID ಕಾರ್ಡ್ಗಳನ್ನು ಕೂಡ ನಾವು ನೀಡುವಂತವರಾಗಿದ್ದೇವೆ. ಐಡೆಂಟಿಫೈ ಮಾಡೋದಕ್ಕೋಸ್ಕರವಾಗಿ ನಮ್ಮ ದೇವಪುತ್ರರವರು ಹೊರಗಡೆ ಕುಳಿತುಕೊಂಡಿರ್ತಾರೆ. ನೀವು ಆದ್ರಿಂದ ಈ ಒಂದು ಕಾರ್ಡ್ಗಳನ್ನ ನೀವು ಅವರಿಂದ ಪಡೆದು ನಿಮ್ಮ ಹೆಸರು ಮತ್ತು ವೋಟರ್ಸ್ ಲಿಸ್ಟ್ ನಲ್ಲಿ ನಿಮ್ಮ ಸೀರಿಯಲ್ ನಂಬರ್, ಫ್ಯಾಮಿಲಿ ರಿಜಿಸ್ಟರ್ ಅಲ್ಲ, ಫ್ಯಾಮಿಲಿ ರಿಜಿಸ್ಟರ್ ನಂಬರ್ ಹೇಳ್ಬೇಡಿ ದಯವಿಟ್ಟು. ವೋಟರ್ಸ್ ಲಿಸ್ಟ್ ಅಲ್ಲಿ ನಾವು ಅಲ್ಲಿ ಹೊರಗಡೆ ಡಿಸ್ಪ್ಲೇ ಮಾಡಿದ್ದೇವೆ. ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ನಂಬರ್ ಏನಿದೆಯೋ ಆ ನಂಬರ್ ಅನ್ನ ಇಲ್ಲಿ ಬರೆಸ್ಕೊಂಡು ನೀವು ಸಿದ್ಧವಾಗಿರ್ರಿ. ನೀವು ಇದನ್ನ ತೋರಿಸಿದ್ರೆ ಮಾತ್ರ ನಮ್ಮ ಸಹೋದರರು ನಿಮಗೆ ಬ್ಯಾಲೆಟ್ ಪೇಪರ್ ಅನ್ನ ಕೊಡ್ತಾರೆ. ಆದ್ರಿಂದ ಇದನ್ನ ಕಡ್ಡಾಯವಾದಂತ ರೀತಿಯಲ್ಲಿ ಪಡೆದೇ ನೀವು ಹೋಗ್ಬೇಕು. ಆದ್ರಿಂದ ಈ ಒಂದು ವಿಚಾರವನ್ನು ಕೂಡ ದಯವಿಟ್ಟು ಮನದಟ್ಟು ಮಾಡಿಕೊಂಡು ನೀವು ಸಿದ್ಧವಾಗಿ ಬರುವಂತೆ ನಾನು ಪ್ರೀತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ ಕಾಣಿಕೆಗಳನ್ನ ದೇವರಿಗೆ ಸಲ್ಲಿಸುವ ಹಾಗೆ ಹಾಡುವ ಸಂಕೀರ್ತನೆಯಲ್ಲಿ 27ನೆಯ ಸಂಕೀರ್ತನೆ ನಾವು ಹಾಡಿಕೊಳ್ಳೋಣ. 27ನೆಯ ಸಂಕೀರ್ತನೆ. ಅತಿಶಯ ವರವಲ್ಲವೇ ಕರ್ತನಾದೇಸು, ಅತಿಶಯ ವರವಲ್ಲವೇ.
ಎಲ್ಲ ಒಳ್ಳೆಯ ದಾನಗಳ ಮೂಲಕ ಕರ್ತನಾದಂತಹ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಕಳೆದ ವಾರಗಳಲ್ಲಿ ನೀವು ನಮ್ಮ ಜೀವಿತಗಳಲ್ಲಿ ಮಾಡಿದಂಥ ಉಪಕಾರಗಳನ್ನು ನಾವು ನೆನೆಸುವವರಾಗಿದ್ದುಕೊಂಡು ಬರಿಯಲ್ಲಿ ನಿಮ್ಮ ಆಲಯಕ್ಕೆ ಬಾರದೆ ನೀವು ಕೊಟ್ಟದರಲ್ಲಿ ಅಲ್ಪವನ್ನು ತಂದು ಕಾಣಿಕೆಯಾಗಿ ಸಮರ್ಪಿಸಿದ್ದೇವೆ. ಈ ಎಲ್ಲಾ ಕಾಣಿಕೆಗಳನ್ನ ನೀವು ಆಶೀರ್ವದಿಸಿರಿ. ಇದನ್ನ ನಿಮ್ಮ ಸೇವೆಗೋಸ್ಕರವಾಗಿ ಉತ್ತಮದ ರೀತಿಯಲ್ಲಿ ಇದು ಉಪಯೋಗ ಮಾಡಿಕೊಳ್ಳಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಯಾವ ಒಂದು ಉದ್ದೇಶದಿಂದ, ಯಾವ ಒಂದು ಬೇಡಿಕೆಯಿಂದ, ಯಾವ ಒಂದು ಈಡೇರಿಕೆಯಿಂದ ಕೊಟ್ಟಂತ ನಿನ್ನ ಮಕ್ಕಳ ಮನಸ್ಸುಗಳನ್ನು ನೀವು ಬಲ್ಲಂತವರಾಗಿದ್ದೀರಾ ಸ್ವಾಮಿ. ಅದಕ್ಕನುಸಾರವಾಗಿ ಅವರನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ. ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಅಂತ ರೀತಿಯಲ್ಲಿ ನಿನ್ನ ಆಲಯದಲ್ಲಿ ಕಾಣಿಕೆಗಳನ್ನು ಅವರು ಸಮರ್ಪಿಸುವ ಒಂದು ಫಲವನ್ನು ಅವರ ಜೀವಿತದಲ್ಲಿ ನೀವು ದಯಪಾಲಿಸಿಕೊಡಿರಿ ಎಂಬುದಾಗಿ ನಾವು ಬೇಡುವಂತವರಾಗಿದ್ದೇವೆ. ಆ ಮೂಲಕವಾಗಿ ತಂದೆಯಾದ ದೇವರೇ, ಈ ಸಮಯದಲ್ಲಿ ಪ್ರತಿಯೊಬ್ಬ ನಮ್ಮ ಸಭೆಯ ಸದಸ್ಯನಿನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಪುರುಷರನ್ನ, ಮಹಿಳೆಯರನ್ನ, ಯವನಸ್ಥೆಯರನ್ನ, ಚಿಕ್ಕ ಮಕ್ಕಳನ್ನ, ಹಿರಿಯ ಸದಸ್ಯರುಗಳನ್ನ ನೀವು ಆಶೀರ್ವಾದ ಮಾಡಿರಿ. ಅವರಿಗೆ ಬೇಕಾದಂತ ಜ್ಞಾನ, ಬಲ, ಶಕ್ತಿಯನ್ನ, ಒಳ್ಳೆ ಆರೋಗ್ಯವನ್ನ ನೀವು ದಯಪಾಲಿಸಿಕೊಡಿರಿ ಸ್ವಾಮಿ. ಆ ಮೂಲಕವಾಗಿ ಹೆಚ್ಚಿನ ಅಂತ ರೀತಿಯಲ್ಲಿ ನಿಮ್ಮನ್ನು ಸ್ತುತಿಸುತ್ತಾ ಅವರು ಕೊಂಡಾಡುತ್ತಾ ನೀವು ಬರುವ ದಿವಸದವರೆಗೂ ಕೂಡ ನಿಮ್ಗೆ ಸಾಕ್ಷಿ ಕೊಡುವ ಮಕ್ಕಳಾಗಿ ಅವರು ಜೀವಿಸಲಿಕ್ಕೆ ಆ ಒಂದು ಕೃಪೆಗೆ ನೀವು ಅವರನ್ನು ಆಶೀರ್ವದಿಸಿ ಬಲಪಡಿಸಿರಿ. ಇವತ್ತಿನ ದಿವಸದಲ್ಲಿ ಬಾರದೇ ಇರುವಂತಹ ಸದಸ್ಯರುಗಳು ನಿನ್ನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಅವರು ಸ್ವಾಮಿ, ಎಷ್ಟೋ ಜನರು ಇನ್ನೂ ಕೂಡ ಮನೆಗಳಲ್ಲಿ ಕುಳಿತುಕೊಂಡು ನಿನ್ನನ್ನು ಸ್ತುತಿಸುವಂತವರಾಗಿದ್ದಾರೆ, ನಿನ್ನನ್ನು ಕೊಂಡಾಡುವಂತವರಾಗಿದ್ದಾರೆ ಸ್ವಾಮಿ. ಮನೆಯಲ್ಲಿ ಕುಳಿತು ನಿನ್ನನ್ನು ಆರಾಧಿಸುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ಕೂಡ ನೀವು ಆಶೀರ್ವದಿಸಿ ಬಲಪಡಿಸಿರಿ ಸ್ವಾಮಿ. ಆದಷ್ಟು ಬೇಗನೆ ಅವರು ಕೂಡ ಆಲಯದಲ್ಲಿ ಬಂದು ನಿನ್ನನ್ನು ಸ್ತುತಿಸುವ ಹಾಗೆ ಒಂದು ಅವರಿಗೆ ಬೇಕಾದಂತ ಎಲ್ಲಾ ಸಕಲ ದಿವ್ಯ ಆಶೀರ್ವಾದಗಳನ್ನು ದಯಪಾಲಿಸಿಕೊಟ್ಟು ಕೈ ಹಿಡಿದು ನಡೆಸಿರಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಮಾತ್ರವಲ್ಲದೆ ತಂದೆ ದೇವರೇ, ಇವೆಲ್ಲದಕ್ಕೆ ಕಾರಣವಾದಂತ ಈ ಒಂದು ಕೊರೋನಾ ವೈರಸ್ ಅನ್ನ ತಂದೆ ದೇವರೇ ನೀವು ತಳಿಸುತ್ತಾ ಬಂದದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಇದು ಮುಂದಿನ ದಿವಸಗಳಲ್ಲಿ ಅದರ ಹೆಸರೇ ಇಲ್ಲದಿರೋ ಹಾಗೆ ನೀವು ಮಾಡಿರಿ ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಮುಂದಿನ ದಿವಸಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ 3ನೇ ಅಲೆ ಆಗಲಿ 4ನೇ ಅಲೆ ಆಗಲಿ ನಮ್ಮ ದೇಶವನ್ನ ಅದು ಮುಟ್ಟದಿರುವ ಹಾಗೆ ನೀವು ನೋಡಿಕೊಳ್ಳಿರಿ ಸ್ವಾಮಿ. ಇವೆಲ್ಲವೂ ಕೂಡ ಆ ಕಂಪನಿಗಳು ಮಾಡುತ್ತಿರುವಂತಹ ಎಲ್ಲಾ ರೀತಿಯ ಕಾರ್ಯವೈಖರಿ ಎಂಬುದನ್ನು ನಮ್ಗೆ ಗೊತ್ತುಂಟು ಸ್ವಾಮಿ. ಅದರಿಂದ ಮನುಷ್ಯನ ಆಲೋಚನೆಗಳು ಎಂದಿಗೂ ಕೂಡ ನಿಲ್ಲಬಾರದು. ನಿಮ್ಮ ಆಲೋಚನೆಗೆ ಅನುಸಾರವಾಗಿ ಎಲ್ಲರನ್ನು ನೀವು ಆಶೀರ್ವದಿಸಿರಿ, ಬಲಪಡಿಸಿರಿ. ಇನ್ನು ಮುಂದಿನ ದಿವಸಗಳಲ್ಲಿ ನೆಮ್ಮದಿಯಿಂದ, ಶಾಂತಿ, ಸಮಾಧಾನದಿಂದ ಎಲ್ಲರೂ ಕೂಡ ನಿಮ್ಮ ಆಲಯಕ್ಕೆ ಬಂದು ನಿಮ್ಮನ್ನು ಸ್ತುತಿಸಿ ನಿನ್ನನ್ನು ಕೊಂಡಾಡಲಿಕ್ಕೆ ಆ ಒಂದು ಕೃಪೆಗೆ ನೀವು ನಡೆಸಿರಿ ಸ್ವಾಮಿ. ನೀವು ಬರುವಂತ ದಿವಸಗಳು ಹತ್ತಿರವಾಗಿರುವುದರಿಂದ ತಂದೆ ದೇವರೇ, ಲೋಕದಲ್ಲಿರುವಂತಹ ಎಲ್ಲಾ ರೀತಿಯಾದ ಆಸೆ ಆಕಾಂಕ್ಷೆಗಳಿಗೆ ನಾವು ಒಳಗಾಗದೆ, ಯಾವುದೇ ಅಧಿಕಾರಿಗಳಿಗೆ ನಾವು ಒಳಗಾಗದೆ ಸಂಪೂರ್ಣವಾಗಿ ನಿನ್ನ ಸೇವೆಯಲ್ಲಿ ನಮ್ಮನ್ನ ತೊಡಗಿಸಿಕೊಂಡಂತವರಾಗಿದ್ದುಕೊಂಡು ನೀವು ಬಂದು ನಮ್ಮನ್ನ ನೋಡುವಾಗ ಬಲ ನಂಬಿಗಸ್ತನಾದ ಒಳ್ಳೆ ಆಳು ಧನಿಯ ಸೌಭಾಗ್ಯದಲ್ಲಿ ನೀನು ಸೇರು ಎಂಬುದಾಗಿ ಹೇಳುವಂತ ಒಂದು ವಿಶೇಷವಾದಂತಹ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಪಾತ್ರರಾಗಲಿಕ್ಕೆ ಆ ಒಂದು ಕೃಪೆಗೆ ನಡೆಸಿರಿ. ಅದರಿಂದ ತಂದೆಯವರೇ, ಒಂದು ಉಜ್ಜೀವನತೆಯ ಹಾದಿಯಲ್ಲಿ ನಮ್ಮ ಸಭೆಯನ್ನ ವಿಶೇಷವಾದಂತಹ ರೀತಿಯಲ್ಲಿ ನೀವು ಆಶೀರ್ವದಿಸಿ ಬಲಪಡಿಸಿರಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಮತ್ತೊಂದು ಆವರ್ತಿ ಇವತ್ತಿನ ದಿವಸದ ಒಂದು ಚುನಾವಣೆ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ ಸ್ವಾಮಿ. ಆ ಒಂದು ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪದೋಷಗಳು ಇಲ್ಲದಿರುವ ಹಾಗೆ ನೀವು ನೋಡಿಕೊಳ್ಳಿರಿ. ಎಲ್ಲಾ ಸೈತಾನನ ಶೋಧನೆಯಿಂದ ನಮ್ಮನ್ನು ದೂರ ಮಾಡಿರಿ ಸ್ವಾಮಿ. ನಿಮ್ಮ ದೂತರಿಂದ ನಮ್ಮನ್ನ ಕಾವಲಿರಿಸಿ ಬರುವಂತ ಪ್ರತಿಯೊಬ್ಬ ನಮ್ಮ ಸದಸ್ಯರೆಲ್ಲರೂ ಕೂಡ ಪ್ರಾರ್ಥನಾ ಪೂರ್ವಕವಾಗಿ ಬಂದು ಈ ಒಂದು ಪ್ರಕ್ರಿಯೆಯಲ್ಲಿ ಅವರು ಪಾಲು ತೆಗೆದುಕೊಂಡು ಮತ್ತೆ ಸಮಾಧಾನವಾಗಿ ಅವರು ಹಿಂದೆ ತೆರಳಲಿಕ್ಕೆ ಆ ಒಂದು ಕೃಪೆಗೆ ನೀವು ನಡೆಸಿರಿ ಸ್ವಾಮಿ. ಮಾತ್ರವಲ್ಲದೆ ತಂದೆಯಾದ ದೇವರೇ, ಮುಂದಿರುವಂತಹ ದಿವಸಗಳಲ್ಲಿ ನಮ್ಮ ಸಭೆ ಇನ್ನೂ ಉನ್ನತ ಹಂತಕ್ಕೆ ಹೋಗಬೇಕಾಗಿದೆ ಸ್ವಾಮಿ. ಅದಕ್ಕೆ ನೀನು ಉತ್ತಮದ ರೀತಿಯಲ್ಲಿ ಎಲ್ಲರನ್ನ ನೀನು ನಡೆಸುವಂತನಾಗಿದೆ. ಅದಕ್ಕಾಗಿ ಸ್ತೋತ್ರ. ಆ ನಿಟ್ಟಿನಲ್ಲಿ ನಾವು ಸಾಗಲು ನಮಗೆ ಬೇಕಾದಂತಹ ಸಕಲ ದಿವ್ಯ ಆಶೀರ್ವಾದಗಳನ್ನ ನೀವು ದಯಪಾಲಿಸಿಕೊಟ್ಟು ಕೈ ಹಿಡಿದು ನಡೆಸಿರಿ. ಪ್ರಾಮುಖ್ಯವಾಗಿ ಚುನಾವಣೆ ನಡೆಸಲು ಬಂದಿರುವಂತ ಅನಿಲ್ ಮತ್ತು ಅವರ ಸಂಗಡ ಇರುವಂತ ಎಲ್ಲಾ ಸಹೋದರರನ್ನ ನಿನ್ನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ ಸ್ವಾಮಿ. ಆ ಟೀಮ್ ಸದಸ್ಯರನ್ನ ನೀವು ಆಶೀರ್ವಾದ ಮಾಡಿರಿ, ಒಳ್ಳೆಯ ಜ್ಞಾನವನ್ನು ಕೊಡಿರಿ, ಉತ್ತಮವಾದ ಆರೋಗ್ಯದಿಂದ ಅವರನ್ನು ತುಂಬಿಸಿರಿ, ಅವರ ಕುಟುಂಬಗಳನ್ನ ಆಶೀರ್ವಾದ ಮಾಡಿರಿ. ಬಹಳಷ್ಟು ದೂರದ ಸ್ಥಳದಿಂದ ನಮ್ಮ ಒಂದು ಆಲಯದ ಮೇಲೆ ಅಭಿಮಾನವನ್ನು ಇಟ್ಟು ನಮ್ಮ ಸ್ಥಳಕ್ಕೆ ಬಂದಿದ್ದಾರೆ ಸ್ವಾಮಿ. ಅದರಿಂದ ಅವರಿಗೆ ಬೇಕಾದಂತಹ ಸಕಲ ದಿವ್ಯ ಆಶೀರ್ವಾದ ದಯಪಾಲಿಸಿಕೊಟ್ಟು ಎಲ್ಲಾ ಪ್ರಕ್ರಿಯೆಯನ್ನ ಸುಸೂತ್ರವಾದಂತ ರೀತಿಯಲ್ಲಿ ಅವರು ಸಾಗಿಕೊಂಡು ಹೋಗಲಿಕ್ಕೆ ಆಗುವ ಕೃಪೆಗೆ ಒಳ್ಳೆಯ ಜ್ಞಾನ, ಬಲ, ಶಕ್ತಿಯನ್ನ ಅವರಿಗೆ ದಯಪಾಲಿಸಿಕೊಟ್ಟು ಕೈ ಹಿಡಿದು ನಡೆಸಿರಿ ಸ್ವಾಮಿ. ಮತ್ತೊಂದು ಆವರ್ತಿ ನಮ್ಮೆಲ್ಲರನ್ನ ನಿನ್ನ ಮುಂದೆ ಜ್ಞಾಪಿಸಿಕೊಳ್ಳುತ್ತೇವೆ. ಕೊಟ್ಟಂತೆಯ ಒಂದು ಅವಕಾಶಕ್ಕಾಗಿ ಸ್ತೋತ್ರ. ಮತ್ತೆ ಹಿಂತಿರುಗಿ ನಮ್ಮ ಮನೆಗಳಿಗೆ ನಾವು ತೆರಳುವಾಗ ನೀವೇ ನಮ್ಮ ಜೊತೆಗಾರರಾಗಿರಿ ಸ್ವಾಮಿ. ಮುಂಬರುವಂತ ವಾರವೆಲ್ಲ ನೀವೇ ನಮಗೆ ಬೇಕಾಗಿರುವಂತಹ ಸಕಲ ದಿವ್ಯ ಆಶೀರ್ವಾದನ ದಯಪಾಲಿಸಿಕೊಟ್ಟು ಕೈ ಹಿಡಿದು ನಡೆಸಿರಿ ಎಂಬುದಾಗಿ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಯೇಸು ಸ್ವಾಮಿಯವರ ಮೊದಲ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸರ್ವಶಕ್ತನಾದ ತಂದೆಯಾದ ದೇವರೇ, ಆಮೆನ್. ಹಾಗೆ ನಿಂತುಕೊಂಡಿರುವಾಗ ಕೊನೆಯದಾಗಿ ನಾವು ಹಾಡುವ ಸಂಗೀತಗಳಲ್ಲಿ 336ನೇ ಸಂಗೀತ, ಕುರುಬನಂತೆ ಮುಂದೆ ಹೋಗು ನಮ್ಮ ದಿವ್ಯ ಕರ್ತನೆ, ನಿನ್ನ ಮಂದೆಯನ್ನ ಮೇಯಿಸು ರಮ್ಯ ಹೊಲದಲ್ಲಿ.
ಎಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧಪಡಿಸಲ್ಪಡಲಿ. ರಾಜ್ಯವು ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಲೋಕದಲ್ಲೂ ನೆರವೇರಲಿ. ನಮ್ಮನ್ನು ದಿನದ ಆಹಾರವನ್ನು ದಯಪಾಲಿಸಿ, ನಮಗೆ ತಪ್ಪು ಅವಶ್ಯಕತೆಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಸೇರಿಸಲಿಕ್ಕೆ ನಮ್ಮನ್ನು ತಪ್ಪಿಸಿ. ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನಗೆ ಯೇಸುವ ವಿಶ್ವಾಸದಿಂದಂತೆ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಲೋಕದೊಳಗೆ ಧೈರ್ಯವಾಗಿ ಜೀವನವನ್ನು ಮಾಡಿರಿ. ಲೋಕವನ್ನು ಜಯಿಸಿದಂತ ಸರ್ವಶಕ್ತನಾದಂಥ ತಂದೆಯಾದ ದೇವರು ಈಗಲೂ ಕೂಡ ನಮ್ಮೊಟ್ಟಿಗೆ ಜೀವಿಸುವಂತ ದೇವರಾಗಿದ್ದಾನೆ. ತಂದೆ, ಮಗ, ಪರಿಶುದ್ಧಾತ್ಮ ಎಂಬ ತ್ರೈಕ ದೇವರ ಆಶೀರ್ವಾದವು ನಿಮ್ಮ ಸಂಗಡ, ನಿಮ್ಮ ಕುಟುಂಬದ ಸಂಗಡ, ನೀವು ಮಾಡುವಂತ ಕೆಲಸ ಕಾರ್ಯಗಳು, ನಿಮ್ಮ ಹೋಗೋಣ ಬರೋಣ ಮತ್ತು ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯತ್ತಿನ ಸಂಗಡ ಮತ್ತು ಮನೆಗಳಲ್ಲಿ ಕುಳಿತುಕೊಂಡು ಆರಾಧನೆ ಮಾಡುತ್ತಿರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಸಂಗಡ, ನಮ್ಮ ಪಟ್ಟಣ, ನಮ್ಮ ರಾಜ್ಯ ಮತ್ತು ನಮ್ಮ ದೇಶದ ಸಂಗಡ ಇಂದಿನಿಂದ ನಿರಂತರ ಕಾಯ್ದು ಕಾಪಾಡಿ ನಡೆಸಲಿ.